ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಈರಣ್ಣ ಪಟ್ಟಣಶೆಟ್ಟಿ. ಎಲ್ಲರಿಗೂ ಇವತ್ತಿನ ಈ ಕ್ಷಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ, ನೇರವಾಗಿ ಅಧ್ಯಯನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಯವರೆಗೂ ನಮ್ಮ ತರಗತಿಯನ್ನು ವೀಕ್ಷಿಸಿದ ಎಲ್ಲ ನನ್ನ ಮುದ್ದು ಸ್ಪರ್ಧಾರ್ಥಿಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ತರಗತಿಯನ್ನು ಇಷ್ಟಪಟ್ಟು ಬೆಂಬಲಿಸಿ ಪ್ರೋತ್ಸಾಹಿಸುತ್ತಿರುವ ಕರುನಾಡಿನ ಮುದ್ದು ಸ್ಪರ್ಧಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ರಾತ್ರಿ 10 ಗಂಟೆಯ ತರಗತಿಗೆ ಈ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಅಧಿಸೂಚನೆಯಾಗಿರುವಂತಹ ಒಟ್ಟು 1600 ಹುದ್ದೆಗಳ CR/DR ಮತ್ತು ಅದೇ ರೀತಿ ಒಟ್ಟು 3991 ಹುದ್ದೆಗಳ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಯಾರು ತಯಾರಿ ನಡೆಸ್ತಾ ಇದ್ದೀರಿ? ನಿಮ್ಮ ತಯಾರಿಗಾಗಿ ನಿಮ್ಮ ಈರಣ್ಣ ಪಟ್ಟಣಶೆಟ್ಟಿಯಾದ ನಾನು ನಿಮ್ಮ ಉಜ್ವಲ ಭವಿಷ್ಯವನ್ನು, ನಿಮ್ಮ ಉಜ್ವಲವಾದ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳೋಗೋಸ್ಕರ ಹೋರಾಟ ಮಾಡುತ್ತಿರುವ ನಿಮಗೆ ನಮ್ಮ ಕಡೆಯಿಂದ ಯಾವಾಗಲೂ ದಿನನಿತ್ಯ ಬೆಳಗ್ಗೆ 7 ಗಂಟೆಗೆ ಮತ್ತು ರಾತ್ರಿ 10 ಗಂಟೆಗೆ ಲೈವ್ ತರಗತಿಗಳನ್ನು ಬರುವುದರ ಮೂಲಕ ನಮ್ಮ ಒಂದು ಚಿಕ್ಕ ಅಳಿಲು ಸೇವೆ ಯಾವಾಗಲೂ ನಿಮಗೆ ಅತ್ಯಂತ ಪ್ರೀತಿಯಿಂದ ಅತ್ಯಂತ ನಿರಂತರವಾಗಿ ಸಮರ್ಪಿಸುತ್ತಿದ್ದೇವೆ ಎನ್ನುವ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸುತ್ತಾ ಎಲ್ಲರೂ ಈ ಒಂದು ಉಚಿತ ತರಗತಿಗಳ ಸದುಪಯೋಗ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಯಾರು ನಮ್ಮ ತರಗತಿಯನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೇ ತರಗತಿ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಅಲ್ಲಿ ಕಾಣೋ ಆಲ್ ಅನ್ನೋ ಆಪ್ಷನನ್ನು ಪ್ರೆಸ್ ಮಾಡೋದರ ಮೂಲಕ ನಮಗೆ ಪ್ರೋತ್ಸಾಹ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ, ತರಗತಿ ಇಷ್ಟವಾದರೆ ಮಾತ್ರ ಲೈಕ್ ಬಟನ್ ಪ್ರೆಸ್ ಮಾಡಿ. ನಿಮ್ಮ ವಿದ್ಯಾರ್ಥಿಗಳಿಗೂ ಸಹ ನಿಮ್ಮ ಗೆಳೆಯ ಮಿತ್ರರಿಗೂ ಸಹ ಈ ತರಗತಿಯ ಲಿಂಕನ್ನು ಶೇರ್ ಮಾಡಿ ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ, ಎಸ್ ಮೈ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ಈ ಕ್ಷಣದ ತರಗತಿಯ ನಿಮ್ಮ ಭೇಟಿಯ ಮೊಟ್ಟ ಮೊದಲ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನ ರಾಜ್ಯದ ಮೇಲೆ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ. ಹಾಗಾದರೆ ರಾಜಸ್ಥಾನ, ಮಿಜೋರಾಮ, ಮಣಿಪುರ, ಆಸಾಮ ಅಂತ ಇದೆ. ಹಾಗಾದರೆ ನೋಡೋಣ, ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. 3 ಮಾತ್ರ ಸರಿ, 4 ಮಾತ್ರ ಸರಿ, 3 ಮತ್ತು 2 ಮಾತ್ರ ಸರಿ, 3 ಮತ್ತು 4 ಮಾತ್ರ ಸರಿ ಅಂತ ಇದೆ. ಹಾಗಾದರೆ ಯಾವುದು ಅಂಥೇಳಿ ನಿಮ್ಮ ಒಂದು ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬೇಗ ಕಮೆಂಟ್ ಮಾಡ್ತಾ ಹೋಗಬೇಕು. ತಿಳಿತಲ್ವ ಸ್ನೇಹಿತರೆ? ಎಸ್. ಹಾಗಾದರೆ ಸ್ನೇಹಿತರೆ, ಇಲ್ಲಿ ಫಸ್ಟ್ ಆಫ್ ಆಲ್ ಆ ಒಂದು ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂದರೆ ಏನು, ಯಾವುದು, ಅದರ ಹಿನ್ನೆಲೆಯನ್ನು ನಾವು ಒಂಚೂರು ಈಗ ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಾದರೆ ಇದು ಪ್ರಪಂಚದ ಭೂಮಿಯ ಭೂಪಟ ಸ್ನೇಹಿತರೆ, ಆಯ್ತಲ್ವಾ? ಹಾಗಾದರೆ ಇಲ್ಲಿ ನಾವು ಈ ಪ್ರಪಂಚದ ಭೂಮಿಯ ಭೂಪಟದಲ್ಲಿ ಒಟ್ಟು 7 ವಲಯಗಳನ್ನು ನೋಡ್ತೀವಿ. ಯಾವ್ಯಾವುದಂತಂದರೆ ಇಲ್ಲಿ ನೋಡ್ರಿ, ಇದನ್ನು 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ನೋಡ್ತೀವಿ. ಇದನ್ನು 23.5 ಡಿಗ್ರಿ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ನೋಡ್ತೀವಿ. ಇದನ್ನು 66.5 ಡಿಗ್ರಿ ಆರ್ಕಟಿಕ್ ವೃತ್ತ ಅಂತ ನೋಡ್ತೀವಿ. ಇದನ್ನು 90 ಡಿಗ್ರಿ ಉತ್ತರ ಧ್ರುವ ಅಂತ ನೋಡ್ತೀವಿ. ಅದೇ ರೀತಿ ಇದನ್ನು 23.5 ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತ ಅಂತ ನೋಡ್ತೀವಿ. ಅದೇ ರೀತಿ ಇದನ್ನು 66.5 ಡಿಗ್ರಿ ಓಕೆ, ಇದನ್ನು ಅಂಟಾರ್ಕಟಿಕ್ ವೃತ್ತ ಅಂತ ನೋಡ್ತೀವಿ. ಇದು 90 ಡಿಗ್ರಿ ದಕ್ಷಿಣ ಧ್ರುವ ಅಂತ ನೋಡ್ತೀವಿ. ಹಾಗಾದರೆ ಇಲ್ಲಿರುವಂತಹ 23.5 ಡಿಗ್ರಿ ಇದೆಯಲ್ವಾ, ಇದು ಪ್ರಪಂಚದ ಒಟ್ಟು 17 ದೇಶಗಳ ಮೇಲೆ ಹಾದು ಹೋಗಿದೆ. ಇಲ್ಲಿರುವ 0 ಡಿಗ್ರಿ ಇದೆಯಲ್ವಾ, ಇದು 13 ದೇಶಗಳ ಮೇಲೆ ಹಾದು ಹೋಗಿದೆ. ಇಲ್ಲಿರುವ 23.5 ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತ ಇದೆ ಅಲ್ವಾ, ಇದು 10 ದೇಶಗಳ ಮೇಲೆ ಹಾದು ಹೋಗಿದೆ. ಹಾಗಾದರೆ ಇಲ್ಲಿರುವ ಏನು 23.5 ಡಿಗ್ರಿ ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಲ್ಲ, ಇದು ಪ್ರಪಂಚದ ಒಟ್ಟು 17 ದೇಶಗಳ ಮೇಲೆ ಹಾದು ಹೋಗಿದೆ. ಅದರಲ್ಲಿ ನಮ್ಮ ಭಾರತದ ಮೇಲೂ ಹಾದು ಹೋಗಿದೆ. ಹಾಗಾದರೆ ಇದು ಭಾರತದಲ್ಲಿ ಒಟ್ಟು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಇಲ್ಲಿ ನಮ್ಮ ಭಾರತ ಇದೆ ಸ್ನೇಹಿತರೆ, ತಿಳಿತಲ್ವಾ? ಇಲ್ಲಿ ನಮ್ಮ ಭಾರತ ಇದೆ. ಈ ಭಾರತ ದೇಶದ ಮೇಲೆ 8 ರಾಜ್ಯಗಳ ಮೇಲೆ ಈ ಒಂದು ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಹಾದು ಹೋಗಿದೆ, ನೆನಪಿರಲಿ. ಹಾಗಾದರೆ ಆ ಒಂದು ಉತ್ತರ ಕರ್ನಾಟಕ ಸಂಕ್ರಾಂತಿ ವೃತ್ತ ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಹಾಗಾದರೆ ಆ ರಾಜ್ಯಗಳು ಯಾವ್ಯಾವ ಅಂಥೇಳಿ ನಾವು ಇಲ್ಲಿ ಒಂದು ಚೂರು ನೋಡ್ತಾ ಹೋಗೋಣ. ಇದು ನಮ್ಮ ಭಾರತ ಅಂತ ಅನ್ಕೋರೆಪಿ,
ಆಯ್ತಲ್ವಾ, ಇದು ನಮ್ಮ ಭಾರತ ಅಂತ ಅನ್ಕೋರೆ. ಹಾಗಾದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಆಯ್ತಲ್ವಾ, ಇಲ್ಲಿಂದ ಸ್ಟಾರ್ಟ್ ಆಗಿ 1 ಗುಜರಾತ, 2 ರಾಜಸ್ಥಾನ, 3 ಮಧ್ಯಪ್ರದೇಶ, ಓಕೆ, 4 ಛತ್ತೀಸ್ಗಢ, 5 ಜಾರ್ಖಂಡ, 6 ಒಡಿಸ್ಸಾ, ಓಕೆ, 6 ಒಡಿಸ್ಸಾ, ಓಕೆ, ಒಡಿಸ್ಸಾ ಬರಲ್ಲ, ಕ್ಷಮೆ ಇರಲಿ, ಪಶ್ಚಿಮ ಬಂಗಾಳ. 1 ಸೆಕೆಂಡ ಕರೆಕ್ಟಾಗಿ ಬರಿತೀನಿ, ಪಶ್ಚಿಮ ಬಂಗಾಳ. ಓಕೆ ನೋಡ್ರಿ, ಹಾಗಾದರೆ ಇಲ್ಲಿ ವೆಸ್ಟ್ ಬಂಗಾಲ್ ಡಬ್ಲ್ಯೂ ಅಂತ ಬರಿತೀನಿ. ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದ್ರೆ ತ್ರಿಪುರ, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಮಿಜೋರಾಮ. ಹಾಗಾದ್ರೆ ಗುಜರಾತ್ 1, ರಾಜಸ್ಥಾನ 2, ಮಧ್ಯಪ್ರದೇಶ 3, ಛತ್ತೀಸ್ಗಢ 4, ಜಾರ್ಖಂಡ್ 5, ಓಕೆ. ನೆಕ್ಸ್ಟ್ ವೆಸ್ಟ್ ಬಂಗಾಲ್ 6, ತ್ರಿಪುರ 7, ಮಿಜೋರಾಮ 8, ಟೋಟಲ್ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಹಾಗಾದರೆ ಇಲ್ಲಿ ನೀವು ನೋಡ್ತಾ ಹೋಗ್ರಿ, ರಾಜಸ್ಥಾನ ಐತಾ, ಎಸ್ ಐತ್ರಿ. ಹಾಗಾದರೆ ಮಿಜೋರಾಮ್ ಐತಾ, ಎಸ್ ಮಿಜೋರಾಮ್ ಐತಿ. ಹಾಗಾದರೆ ಮಣಿಪುರ್ ಐತಾ ಅಂತ ಕೇಳ್ತಾರೆ, ಗೊತ್ತೈತಲ್ಲ, ಮಣಿಪುರ್ ಐತಾ ಅಂತ ಕೇಳ್ತಾರೆ, ಇಲ್ಲ. ಆಸಾಮ್ ಐತಾ ಅಂತ ಕೇಳ್ತಾರೆ, ಇಲ್ಲ. ಹಾಗಾದರೆ ಯಾವ್ಯಾವ್ದಿಲ್ಲ, ಮಣಿಪುರ್ ಮತ್ತು ಆಸಾಮ್ ಇಲ್ಲ, ಆಯ್ತಲ್ವಾ. ಮಣಿಪುರ್ ಮತ್ತು ಆಸಾಮ್ ಇಲ್ಲ ಅಂತ ನಾವು ನೋಡ್ತಾ ಹೋದಾಗ ಈ ಮಣಿಪುರ್ ಸಹ, ಓಕೆ ನೋಡ್ರಿ. ಹಾಗಾದರೆ ಇಲ್ಲಿ ನಾವು ಒಂಚೂರು ನೋಡ್ತಾ ಹೋದರೆ ಮಣಿಪುರ್ ಮತ್ತು ಆಸಾಮ್ ಇಲ್ಲ. ಹಾಗಾದರೆ 3 ಮತ್ತು 4 ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುವುದಿಲ್ಲ ಕೇಳ್ಯಾನವ. ಹಾಗಾದರೆ ಯಾವ ರಾಜ್ಯದ ಮೇಲೆ ಹಾದು ಹೋಗೋದಿಲ್ಲ ಕೇಳಿದ್ರೆ ಮಣಿಪುರ್ ಮೇಲೆ ಹಾದು ಹೋಗೋದಿಲ್ಲ, ಆಯ್ತಲ್ವಾ. ಮತ್ತು ಆಸಾಮ್ ರಾಜ್ಯದ ಮೇಲೆ ಹಾದು ಹೋಗೋದಿಲ್ಲ. ಹಾಗಾದರೆ 3 ಮತ್ತು 4 ಅಂತೇನು ಆ ರಾಜ್ಯಗಳವಲ್ಲ ಅದರ ಮೇಲೆ ಇದು ಹಾದು ಹೋಗೋದಿಲ್ಲ, ನೆನ್ಪಿಟ್ಕೊಂಡು ಬಿಡ್ರಿ, ಆಯಿತಾ. ಹಾಗಾದರೆ ಈ ಭಾರತದ ಮೇಲೆ ಹಾದು ಹೋಗುವಂತಹ ಈ ಒಂದು ಇದೈತಲ್ಲ, ಹೌದಲ್ವಾ, 23 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಟೋಟಲ ಭಾರತದಲ್ಲಿ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. ಎಷ್ಟು ರಾಜ್ಯಗಳ ಮೇಲೆ? 8 ರಾಜ್ಯಗಳ ಮೇಲೆ. ಇದನ್ನು ನೆನ್ಪಿಟ್ಕೋಕೆ ಒಂದು ಟ್ರಿಕ್ಸ್ ಇದೆ. ಯಾವ್ಯಾವುದಪ್ಪ? 1 ಛತ್ತೀಸ್ ನೋಡು, 1 ಮಮ್ಮಿ ಗುಜರಾತ್ರಿ ಮಮ್ಮಿ ಗುಜರಾತ್ರಿ ಅಂತ ಬರೆದಿದೆ. ಮಮ್ಮಿ ಗುಜರಾತ್ರಿ 8 ರಾಜ್ಯಗಳು ರೀ. ಭಾರತದ 23 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗಿರುವ ಭಾರತದ 8 ರಾಜ್ಯಗಳು. ಅಂದ್ರ ಛತ್ತೀಸ್ಗಢ, ಅಂದ್ರ ಮಧ್ಯಪ್ರದೇಶ, ಅಂದ್ರ ಮಿಜೋರಾಮ್, ಅಂದ್ರ ಗುಜರಾತ್, ಅಂದ್ರ ಜಾರ್ಖಂಡ್, ಅಂದ್ರ ರಾಜಸ್ಥಾನ್, ಅಂದ್ರ ತ್ರಿಪುರ, ಅಂದ್ರ ಪಶ್ಚಿಮ ಬಂಗಾಳ. ಸರ್ ಮತ್ತು ನೀವು ಮ್ಯಾಪ್ ಒಳಗೆ ಹಾಕುವಾಗ ಇವನು ಇದೇ ಥರ ಹೇಳಿಲ್ವಲ್ಲ, ಇದನ್ನು ಫಾರ್ಮುಲಾ ಮಾಡಿದ್ದು ಯಾಕೆ ನಿಮಗೆ ನೆನಪಿಟ್ಕೊಳ್ಳಿ ಅಂತ. ಆದರೆ ಅವನು ಪ್ರಶ್ನೆಯನ್ನು ಕೇಳ್ತಾನೆ. ಗುಜರಾತಿನ ಭಾರತದ ಪಶ್ಚಿಮದಿಂದ ಪೂರ್ವದ ಕಡೆಗೆ ನೋಡುತ್ತಾ ಹೋಗುವಾಗ 23 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಕಾಲಾನುಕ್ರಮದಲ್ಲಿರುವ ರಾಜ್ಯಗಳು ಯಾವುವು ಅಂತ ಬಂದಾಗ ಈ ರೀತಿ ಬರೋದಿಲ್ಲ. ಅವು ಯಾವ್ಯಾವ ಅಂತನ್ನೋದ ಇಲ್ಲೇ ಹೇಳಿಬಿಡ್ತಾನೆ ಕೇಳ್ರಿ. 1ನೇದು ಗುಜರಾತ, 2ನೇದು ರಾಜಸ್ಥಾನ, 3ನೇದು ಮಧ್ಯಪ್ರದೇಶ, ಓಕೆ, 4ನೇದು ಛತ್ತೀಸ್ಗಢ, 5ನೇದು ಜಾರ್ಖಂಡ, ನೆನ್ಪಿಟ್ಕೊಳ್ರಿ, ಜಾರ್ಖಂಡ, ನೆಕ್ಸ್ಟ್ ವೆಸ್ಟ್ ಬಂಗಾಲ, ನೆಕ್ಸ್ಟ್ ತ್ರಿಪುರ, ನೆಕ್ಸ್ಟ್ ಮಿಜೋರಾಮ. ಆಯ್ತಲ್ವಾ? 1 2 3 4 5 6 7 8 ಪೂರ್ವದಿಂದ ಬಂದ್ರೆ ಅಲ್ಲಿ ಮಿಜೋರಾಂ ಪ್ರಥಮ, ಈ ಕಡೆ ಪಶ್ಚಿಮದಿಂದ ಹೋದ್ರೆ ಗುಜರಾತ್ ಪ್ರಥಮ. ಕಾಲಾನುಕ್ರಮದಲ್ಲಿ ಹೆಂಗೆ ಕೇಳವನು ಪರ್ಫೆಕ್ಟಾಗಿ ನೀವು ಆನ್ಸರ್ ಮಾಡ್ತಾ ಹೋಗಬೇಕು. ತಿಳಿತಲ್ವಾ? ಆಡಿಯೋ ವಿಡಿಯೋ ಸೌಂಡ್ ಕ್ಲಾರಿಟಿ ಇದೆ ಅಲ್ವಾ ಗೆಳೆಯರೆ? ಒಂದು ಥಮ್ಸಪ್ ಲೈಕ್ ಕೊಡೋದನ್ನು ಮರಿಬೇಡಿ, ಕ್ಲಿಯರ್ ಇದ್ದರೆ. ಎಸ್, ಈಗೇನು ಮಾಡೋಣ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಎಸ್, ಹಾಗಾದ್ರೆ ಏನೈತಪ್ಪ ನೆಕ್ಸ್ಟ್ ಕ್ವಶನ್ನ ನೋಡ್ತಾ ಹೋಗೋಣ. ಎಸ್, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೇ ಬಿಡ್ರಿ. ಎಸ್, 1 ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಏನಿದೆ? ಓಕೆ ನೋಡ್ರಿ, ಕರೆಕ್ಟಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಸರಿಯಾದ ಹೇಳಿಕೆ ಗುರುತಿಸಿ ಅಂತ ಐತೆ. ಏನಿದೆ? ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಭೂಮಿಯ ದಕ್ಷಿಣಾರ್ಧಗೋಳದ 17 ದೇಶಗಳು ಕಂಡುಬರುತ್ತವೆ ಅಂತ ಇದೆ. ನೆಕ್ಸ್ಟ್ ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು ಭೂಮಿಯ ಎಲ್ಲ ಭಾಗದಲ್ಲಿ 24 ಗಂಟೆ ಕತ್ತಲು ಇರುತ್ತದೆ ಅಂತ ಒಂದು. 2ನೇ ಸ್ಟೇಟ್ಮೆಂಟ್. 3ನೇದು ಭಾರತದ ಅತಿ ದೊಡ್ಡ ಹಗಲು ದಿನ
ದಿನ ಡಿಸೆಂಬರ್ 22 ಅಂತ ಇದೆ. ಹಾಗಾದರೆ ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನಾಗಿ ಜೂನ್ 22ನೇ ದಿನಾಂಕ ಇದು ಜೀವನ ಆಗಿತ್ತಿದೆ. ಜೂನ್ ಅದು ನೆನಪಿಟ್ಕೊಳ್ರಿ, ಜೂನ್ 22ನೇ ದಿನಾಂಕ ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇವುಗಳಲ್ಲಿ ಯಾವ ಒಂದು ಹೇಳಿಕೆ ಯಾವ ಒಂದು ಸರಿಯಾದ ಹೇಳಿಕೆ ಗುರುತಿಸಿ ಅಂದ ನಾವು. ಹಾಗಾದ್ರೆ 1 ಮಾತ್ರ ಸರಿ, 1 ಮತ್ತು 4 ಮಾತ್ರ ಸರಿ, 3 ಮಾತ್ರ ಸರಿ, ಎಲ್ಲವೂ ಸರಿ ಅಂತ ಇದೆ. ಹಾಗಾದರೆ ನೀವು ಬೇಗ ಕಮೆಂಟ್ ಬಾಕ್ಸ್ ಹೋಗಿ ಕಮೆಂಟ್ ಮಾಡ್ತಾ ಬರ್ರಿ. ಫಸ್ಟ್ ಏನು ಮಾಡ್ರಿ, ಪರ್ಫೆಕ್ಟಾಗಿ ಓದ್ರಿ. ಪ್ರತಿಯೊಂದನ್ನು ಇಮ್ಯಾಜಿನ್ ಮಾಡಿಕೊಂಡು ನಾನು ಏನು ಓದಿದ್ದೆ, ನಾನು ತರಗತಿಯಲ್ಲಿ ಯಾವ ಥರ ಕಲ್ತಿದ್ದೀನಿ, ನನ್ನ ಗುರುಗಳು ಇದರ ಬಗ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನಾನು ಯಾವ ರೀತಿ ನೋಟ್ಸ್ ಮಾಡಿದ್ದೀನಿ, ಹೇಗೆ ರಿವಿಷನ್ ಮಾಡಿದ್ದೀನಿ, ನಾನು ಅದನ್ನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀನಿ ಆ ಓದೋ ಟೈಮಲ್ಲಿ ಅಂತ ಅದನ್ನೆಲ್ಲ ರೀಕ್ಯಾಪ್ ಮಾಡ್ಕೊಳ್ಳಿ ಮೈಂಡಲ್ಲಿ. ಆಮೇಲೆ ಇವುಗಳನ್ನು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ಇಲ್ಲಿ ಕೊಟ್ಟಿರುವ ಆಯ್ಕೆಗಳ ಮೂಲಕ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬರ್ರಿ. ಆಯ್ತಲ್ವಾ ಗೆಳೆಯರೆ? ಎಸ್. ಹಾಗಾದರೆ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಾ ಹೋದಾಗ ನೋಡ್ರಿ, ಫಸ್ಟ್ ಆಫ್ ಆಲ್ ನೋಡ್ತಾ ಹೋಗೋಣ. ಸರಿಯಾದ ಹೇಳಿಕೆ ಗುರುತಿಸಿ ಅಂದ ನಾವು. ನೋಡ್ರಿ, ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತದಲ್ಲಿ ಭೂಮಿಯ ದಕ್ಷಿಣಾರ್ಧಗೋಳದ 17 ದೇಶಗಳು ಕಂಡು ಬರುತ್ತವೆ ಅಂತ ಹೇಳಿದಾನ. ಇದು ರಾಂಗ. ನಾ ಹೇಳ್ತಾನ, ಇದು ರಾಂಗ್. ಆಯ್ತಲ್ವಾ? ನೆಕ್ಸ್ಟ್ ಎರಡನೇದು, ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು ಭೂಮಿಯ ಎಲ್ಲ ಭಾಗದಲ್ಲಿ 24 ಗಂಟೆ ಕತ್ತಲು ಇರುತ್ತದೆ ಅಂತ ಇದೆ. ಇದು ಸಹ ರಾಂಗ್. ಆಯ್ತಲ್ಲ, ಇದು ಸಹ ರಾಂಗ್. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಹಗಲು ದಿನ ಡಿಸೆಂಬರ್ 22. ಇದು ಸಹ ರಾಂಗ್. ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್, ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನಾಗಿ ಜೂನ್ 22ನೇ ದಿನಾಂಕ ಆಚರಿಸಲಾಗುತ್ತದೆ. ಇದು ಸಹ ರಾಂಗ್. ಹಾಗಾದರೆ 1 ಮಾತ್ರ ಸರಿ, 1 ಮತ್ತು 4 ಮಾತ್ರ ಸರಿ, 3 ಮಾತ್ರ ಸರಿ, ಎಲ್ಲವೂ ಸರಿ ಅಂತಿದೆ. 5ನೇ ಆಪ್ಷನ್ ಇಲ್ಲಿ ಇರಬೇಕಾಗಿತ್ತು. ಆಯ್ತಲ್ವಾ? ಓಕೆ, ಎಲ್ಲವೂ ಸರಿ ಅಂತ. ಓಕೆ, 5ನೇ ಆಪ್ಷನ್ ಎಲ್ಲವೂ ತಪ್ಪು ಅಂತ ಇದೆ. ತಿಳಿತಲ್ವಾ? ಎಲ್ಲವೂ ತಪ್ಪು ಅಂತ ಇದೆ. ಹಾಗಾದರೆ ಇಲ್ಲಿ ಸರಿಯಾಗಿ ಒಂಚೂರು ಅನಾಲಿಸಿಸ್ ಮಾಡ್ರಿ. ಎಲ್ಲವೂ ತಪ್ಪು. 5ನೇ ಆಪ್ಷನ್ ಇದೆ, ಎಲ್ಲವೂ ತಪ್ಪು ಅಂತ ಇದೆ. ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ವಾ? ಒಂಚೂರು ಆಗಲೇ ಸೆಟ್ಟಿಂಗ್ ಪ್ರಾಬ್ಲಮ್ ಆಗಿತ್ತು. ಈಗ ನೋಡ್ರಿ, ಹಾಗಾದ್ರೆ ಎಲ್ಲವೂ ತಪ್ಪು. ಸರಿಯಾದ ಉತ್ತರ ಯಾವುದು? ಎಲ್ಲವೂ ತಪ್ಪು. ನಾ ಇದನ್ನು ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಏನಂದ ನಾವು, ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಭೂಮಿಯ ದಕ್ಷಿಣಾರ್ಧಗೋಳ ಅಂತೇಳಿ ನಾವು. ಹಾಗಾದ್ರೆ ಇದ್ರ ಬಗ್ಗೆ ಈಗ ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ ನೋಡ್ರಿ. ಇದು ಪ್ರಪಂಚದ ಭೂಮಿಯ ಭೂಪಟ. ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಇದು 23.5 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಇದೆ. ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಇದೆ. ಇದು 17 ದೇಶಗಳ ಮೇಲೆ ಅಂತ ಹೇಳಿದನ್ನ. ಇದು ಟೋಟಲ್ ಎಷ್ಟು ದೇಶಗಳ ಮೇಲೆ ಹೇಳಿದ್ದೀನಿ? 17 ದೇಶಗಳ ಮೇಲೆ ಹೇಳಿದನ್ನ. ಹೌದಲ್ವಾ? 17 ದೇಶ. ಆದರೆ ಅವೇನು ಹೇಳಿದಾನ? ಭೂಮಿಯ ದಕ್ಷಿಣಾರ್ಧಗೋಳ, ಭೂಮಿಯ ದಕ್ಷಿಣಾರ್ಧಗೋಳದ 17 ದೇಶಗಳು ಕಂಡು ಬರುತ್ತವೆ ಅಂದನ. ಬಟ್ ಈ 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಮೇಲಿನ ಭಾಗವನ್ನು ಉತ್ತರ ಗೋಳ ಅಂತ ಕರಿತೀವಿ ನಾವು. ತಿಳಿತಲ್ವಾ ಗೆಳೆಯರೆ? ಅದೇ ರೀತಿ ಕೆಳಗಿನ ಭಾಗವನ್ನು ದಕ್ಷಿಣ ಗೋಳ ಅಂತ ಕರಿತೀವಿ. ಆದ್ರೆ ಉತ್ತರ ಗೋಳದಲ್ಲಿ 17 ದೇಶಗಳದಾವು. ನೆನ್ಪಿಟ್ಕೊಳ್ರಿ. ಅದೇ 0 ಡಿಗ್ರಿ 13 ದೇಶಗಳದಾವ. ಇಲ್ಲಿ ಕೆಳಗಡೆ ಬರುವಂತಹ 23.5 ಡಿಗ್ರಿ ದಕ್ಷಿಣ ಮಕರ ಸಂಕ್ರಾಂತಿ ವೃತ್ತದಲ್ಲಿ 10 ದೇಶಗಳದಾವ. ಆದರೆ 1ನೇ ಸ್ಟೇಟ್ಮೆಂಟ್ ಇಲ್ಲಿ ದಕ್ಷಿಣಾರ್ಧಗೋಳದಲ್ಲಿ 17 ದೇಶ ಅನ್ನೋ ಕಾರಣಕ್ಕಾಗಿ ಇದನ್ನು ನಾವು ರಾಂಗ್ ಅಂಥೇಳಿ ನೋಡ್ತೀವಿ. ಹಾಗಾದರೆ ನೆಕ್ಸ್ಟ್, ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು ಭೂಮಿಯ ಎಲ್ಲ ಭಾಗದಲ್ಲಿ 24 ಗಂಟೆ ಕತ್ತಲು ಇರುತ್ತದೆ ಅಂತ ಹೇಳಿದ್ದಾರೆ. ಇದು ರಾಂಗ್. ಆ ದಿನದಂದು ಏನಾಗುತ್ತೆ, ಭೂಮಿಯ ಒಂದು ಭಾಗಕ್ಕೆ 12 ಗಂಟೆ ಹಗಲಿರ್ತೈತಿ, ಇನ್ನೊಂದು ಭಾಗಕ್ಕೆ 12 ಗಂಟೆ ಕತ್ತಲು ಇರ್ತೈತೆ. ಈಗ ನೀವೆಲ್ಲರೂ ನಾನು ನೋಡ್ತಾ ಇದ್ದೀರಿಪ್ಪ, ಯಾಕಂದ್ರೆ ನನ್ನ ಮೇಲೆ ಬೆಳಕು ಬಿದ್ದೈತಿ, ನೀವು ನಾನು ನೋಡ್ತಾ ಇದ್ದೀರಿ. ಆದರೆ ನನ್ನ ಹಿಂದಿನ ಭಾಗ ನಿಮಗೆ ಕಾಣ್ತಿದೆಯಾ? ಇಲ್ಲ. ಯಾಕಂದ್ರೆ ನನ್ನ ಬೆಳಕು ಪಡೆದ ಈ ಒಂದು ನನ್ನ ದೇಹದ ಭಾಗ ಹಿಂದಿನ ಒಂದು ಇದರಲ್ಲಿ ಸ್ಥಳದಲ್ಲಿ ಅದು ನೆರಳಾಗಿ ಕಾಣಿಸ್ತಾ ಇರುತ್ತೆ. ಆಯ್ತಲ್ವಾ? ಅಂದರೆ ಹೆಂಗಂಥೇಳಿ ನಾನೀಗ ಇಲ್ಲಿ ನಿಮ್ಗೊಂದು ಚೂರ ಮ್ಯಾಪ್ ಹಾಕಿ ಹೇಳ್ತಾ ಹೋಗ್ತೀನಿ. ಜಸ್ಟ್ ಒಂದು 10 ಸೆಕೆಂಡ್ ಅಬ್ಸರ್ವೇಷನ್ ಮಾಡ್ರಿ. ಅಪ್ಪಿ ಏನು ಗೊತ್ತಾ, ಇಲ್ಲಿ ಒಂದು ಭೂಮಿ ಇದು.
ಆಯ್ತಲ್ವಾ. ಇದೊಂದು ಭೂಮಿ, ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಮಾರ್ಚ್ 21ರಂದು ಇದು ಸೂರ್ಯ ಅನ್ಕೋರಿ. ಮಾರ್ಚ್ 21ರಂದು ಸೂರ್ಯನ ನೇರ ಕಿರಣಗಳು ಇಲ್ಲೇನು 0 ಡಿಗ್ರಿ ಸಮಭಾಜಕ ವೃತ್ತ ಐತ್ಲ, ಆ ಮಾರ್ಚ್ 21ರಂದು ಸೆಪ್ಟೆಂಬರ್ 23ರಂದು ಸೂರ್ಯನ ನೇರ ಕಿರಣಗಳು ಸೂರ್ಯನ ನೇರ ಕಿರಣಗಳು ಈ 0 ಡಿಗ್ರಿ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳ್ತಾವೆ. ಇದರ ಮೇಲೆ ಸೂರ್ಯನ ನೇರ ಕಿರಣಗಳು ಈ ರೀತಿ ನೇರವಾಗಿ ಬೀಳ್ತಾವೆ. ಆ ರೀತಿ ನೇರವಾಗಿ ಬೀಳುವುದರಿಂದ ಭೂಮಿಯ ಈ ಭಾಗಕ್ಕೆ 12 ಗಂಟೆ ಹಗಲಿರುತ್ತೆ, ಅದರ ಹಿಂದಿನ ಭಾಗಕ್ಕೆ 12 ಗಂಟೆ ಕತ್ತಲಿರುತ್ತೆ. ಮಾರ್ಚ್ 21ರಂದು ಸಹ ಹಿಂಗೆ ಇರುತ್ತೆ, ಸೆಪ್ಟೆಂಬರ್ 23ರಂದು ಸಹ ಹಿಂಗೆ ಇರುತ್ತೆ. ಅಲ್ಲಿ 12 ಗಂಟೆ ಭೂಮಿಯ ಯಾವ ಭಾಗ ಸೂರ್ಯನಿಂದ ನೇರ ಕಿರಣ ಪಡೆಯುತ್ತದೆಯೋ ಅದು 12 ಗಂಟೆ ಹಗಲಿರುತ್ತೆ. ಅದರ ವಿರುದ್ಧ ಭಾಗ ಯಾವುದೈತೋ ಅದು 12 ಗಂಟೆ ರಾತ್ರಿ ಇರುತ್ತೆ. ತಿಳಿತಲ್ವಾ? ಹಾಗಾದರೆ ಇಲ್ಲಿ ಮಾರ್ಚ್ 21ರಂದು 0 ಡಿಗ್ರಿ ಸಮಭಾಜಕ ವೃತ್ತದ ಮೇಲೆ ಸೂರ್ಯ ಈ ರೀತಿ ಬರುವಾಗ ಇಲ್ಲಿ ನೇರವಾದ ಕಿರಣಗಳನ್ನು ಪಡೆಯುವ ಈ ಗೋಳವು 12 ಗಂಟೆ ಹಗಲು ಇದ್ದರೆ ಅದರ ಹಿಂದಿನ ಭಾಗವು 12 ಗಂಟೆ ರಾತ್ರಿ ಇರುತ್ತದೆ. ತಿಳಿತಲ್ವಾ? ಹಾಗಾದರೆ ಇಲ್ಲಿ 24 ಗಂಟೆ ಅಂತ ಕೊಟ್ಟಾನ, ಅದಕ್ಕೆ ಇದು 2ನೇ ಸ್ಟೇಟ್ಮೆಂಟು ರಾಂಗ್. ನೆಕ್ಸ್ಟ್ 3ನೇದು ನೋಡ್ರಿ, ಭಾರತದ ಅತಿ ದೊಡ್ಡ ಹಗಲು ದಿನ ಜೂನ್ 21 ಆಯ್ತಲ್ಲ. ಮೊನ್ನೆ ಆಯ್ತಲ್ಲ ಜೂನ್ 21ನೇ ದಿನಾಂಕ. ಆ ಜೂನ್ 21 ಭಾರತದ ಅತಿ ದೊಡ್ಡ ಹಗಲು ದಿನ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನು ನಿಮಗೆ 23.5 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಕರೀತಾರಲ್ಲ, 17 ದೇಶಗಳ ಮೇಲೆ ಹಾದು ಹೋಗಿತ್ಲ. ಆ 17 ದೇಶಗಳಲ್ಲಿ ನಮ್ಮ ಭಾರತವು ಸಹ ಒಂದು. ಆ ಸಮಯದಲ್ಲಿ ಜೂನ್ 21ನೇ ದಿನಾಂಕದಂದು ಇಲ್ಲಿ ಸೂರ್ಯ ಇರ್ತಾನೆ ಆಯ್ತಲ್ವಾ. ಇಲ್ಲಿ ಸೂರ್ಯ ಇರ್ತಾನೆ ಜೂನ್ 21ನೇ ದಿನಾಂಕ. ಆ ಸೂರ್ಯನ ನೇರ ಕಿರಣಗಳು 23.5 ಡಿಗ್ರಿ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರವಾಗಿ ಸೂರ್ಯನ ಕಿರಣ ಬೀಳ್ತಾವೆ. ಆಗ ನಮ್ಮ ಭಾರತಕ್ಕೆ ತುಂಬ ಹತ್ತಿರದಲ್ಲಿರ್ತಾನೆ ಅವನು. 17 ದೇಶಗಳಲ್ಲಿ ನಮ್ಮ ಭಾರತವೂ ಸಹ ಏನಾಗಿದೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಲ್ಲ, ಟ್ರಾಪಿಕ್ ಆಫ್ ಕ್ಯಾನ್ಸರ್ನಲ್ಲಿ 17 ದೇಶಗಳಲ್ಲ, ನಮ್ಮ ಭಾರತವೂ ಸಹ ಅದರಲ್ಲಿ ಒಂದಾಗಿದೆ. ನಮ್ಮ ಭಾರತವನ್ನು ಒಳಗೊಂಡಂತೆ 17 ದೇಶಗಳಲ್ಲಿ ಅಲ್ಲಿ ಸೂರ್ಯನ ನೇರ ಕಿರಣಗಳು ಬೀಳ್ತಾವ. ಭಾರತದ ಭೂಮಿಗೆ ತುಂಬ ಹತ್ತಿರದಲ್ಲಿರ್ತಾನ. ಅದು ಆ ಜೂನ್ 21 ಭಾರತದ ಅತಿ ದೊಡ್ಡ ಹಗಲು ದಿನ. ಹಾಗಾದ್ರೆ ನೀವು ಕೊಟ್ಟಿದ್ದ ಡಿಸೆಂಬರ್ 22, ಅದಕ್ಕೆ 3ನೇ ಸ್ಟೇಟ್ಮೆಂಟ್ ಸಹ ರಾಂಗ್. 4ನೇದು, ಪ್ರತಿ ವರ್ಷ ವಿಶ್ವ ಯೋಗ ದಿನವನ್ನಾಗಿ ಜೂನ್ 21ನೇ ದಿನಾಂಕ ಅದು. ಇಲ್ಲಿ ಜೂನ್ 22ನೇ ದಿನಾಂಕ ಅಂತ ಆಗೈತೆ. ಅದಕ್ಕೆ ಸಹ ಇದನ್ನು ಏನು ಮಾಡ್ತೇವಪ್ಪ ಅಂದ್ರೆ ರಾಂಗ್ ಅಂಥೇಳಿ ಪರಿಗಣಿಸ್ತೇವೆ. ಅದಕ್ಕೆ 5ನೇ ಆಪ್ಷನ್ ಎಲ್ಲವೂ ತಪ್ಪು ಅಂತ ಕೊಟ್ಟಿದ್ದಾನೆ ಅವನು. ಹಾಗಾದರೆ ಬರೀ ನೀವು ಒಂದು ಕ್ವಶನ್ನು ಆನ್ಸರ್ ಯಾವುದಂತ ಮಾತ್ರ ನೋಡ್ತಾ ಹೋಗಬಾರ್ದು ಗೆಳೆಯರೇ. ಅವು ಯಾಕೆ ತಪ್ಪಾಗಿವೆ, ಯಾಕೆ ಸರಿಯಾಗಿವೆ, ಅದರ ಹಿನ್ನೆಲೆ ನೋಡ್ತಾ ಹೋಗಬೇಕು. ನಾ ಇಲ್ಲಿ ಬರೀ MCQ ಕ್ವಶನ್ದಲ್ಲಿ ಇಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ. ಚಾಪ್ಟರ್ ವೈಸ್ ಕ್ಲಾಸ್ ಮಾಡುವಾಗ ಚಾಪ್ಟರ್ ವೈಸ್ ಕ್ವಶನ್ ತೊಗೊಂಡು ಬಂದಾಗ ಫುಲ್ ಡೀಪಾಗಿ ಹೇಳ್ತಾನೆ, ಒಟ್ಟೆ ತಲೆ ಕೆಚ್ಕೋಬೇಡ್ರಿ. ಆಯ್ತಲ್ವ ಗೆಳೆಯರೇ? ಎಸ್. ಹಾಗಿದ್ರೆ ಈಗ ನಾವು ಮುಂದಿನ ಕ್ವಶನ್ಗೆ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್, ಎಸ್ ನೆಕ್ಸ್ಟ್ ಕ್ವಶನ್ ನೋಡೇ ಬಿಡೋಣ. ಆಯ್ತಲ್ವ? ನೆಕ್ಸ್ಟ್ ಕ್ವಶನ್, ಎಸ್ ಮುಂದಿನ ಪ್ರಶ್ನೆ ನೋಡ್ರಿ. ಅತಿ ಹೆಚ್ಚು ಕಬ್ಬಿನ ಕಂಡುಬರುವ ಭೂಮಿಯ ಒಳಪದರು ಯಾವುದು ಅಂತ ಇದೆ. ಹಾಗಾದರೆ ತೊಗಟೆ, ಮಿಶ್ರಗೋಳ, ಕೇಂದ್ರಗೋಳ, ಎಸ್ತನೋಸ್ಪಿಯರ್ ಅಂತ ಇದೆ. ಆಯಿತು. ಹಾಗಾದರೆ ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗ್ರಿ, ನೋಡೋಣ ಯಾರು ಏನೇನು ಆನ್ಸರ್ ಮಾಡ್ತೀರಿ ಅಂಥೇಳಿ. ಆಯ್ತಲ್ವಾ? ಎಸ್ ಆಪ್ಷನ್ ಬಿ. ಬಿ ಬಿ ಯಾವುದು? ಮಿಶ್ರಗೋಳನಾ? ಓಕೆ ನೋಡೋಣ. ಆಪ್ಷನ್ ಸಿ. ವೆರಿ ಗುಡ್ ವೆರಿ ಗುಡ್. ಪರಶುರಾಮ್ ಅವರು ಎಸ್ ಕೇಂದ್ರಗೋಳ ಅಂತ ಮಾಡ್ತಿದ್ದಾರೆ. ಮಹೇಶ್ ಅವರು ಕೇಂದ್ರಗೋಳ ಆಪ್ಷನ್ ಸಿ ಅಂತ ಇದ್ದಾರೆ. ಕೋರ್ ಅಂದರೆ ಕರೆಕ್ಟ್, ಕೇಂದ್ರಗೋಳನೇ. ಎಸ್ ನೋಡೋಣ, ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗ್ರಿ. ಎಸ್ ಓಕೆ. ಹಾಗಾದರೆ ಸ್ನೇಹಿತರೆ ಇಲ್ಲಿ ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಹೋಗ್ತೀನಿ. ಕೇಂದ್ರಗೋಳ ಈಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಗೊತ್ತಾಯ್ತಲ್ವಾ? ಹಾಗಾದರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಒಂಚೂರು ಎಲ್ಲರೂ ಈ ಕಡೆ ನೋಡ್ರಿ ಆಯಿತಾ. ಇದು ಭೂಮಿಯ ಭೂಪಟ, ಇದು ನಮ್ಮ ಒಂದು ಭೂಮಿಯ ಒಂದು ವ್ಯವಸ್ಥೆ. ಹಾಗಾದರೆ ನಮ್ಮ ಭೂಮಿಯ ಭೂಗರ್ಭವನ್ನು ನಾವು 3 ವಲಯಗಳಾಗಿ ವಿಂಗಡಿಸ್ತೀವಿ.
ಆಯಿತಾ, 3 ವಲಯಗಳಾಗಿ ವಿಂಗಡಿಸ್ತೀವಿ. ನೆನಪಿಟ್ಕೊಳ್ರಿ, ಇಲ್ಲಿಂದ ಇಲ್ಲಿ ತನಕ ಇದನ್ನು ಶಿಲಾಗೋಳ ಅಥವಾ ತೊಗಟೆ ಅಥವಾ ಮೇಲ್ಕವಚ ಅಥವಾ ಲಿಥೋಸ್ಪಿಯರ್ ಅಥವಾ ಕ್ರಸ್ಟ್ ಅಂತ ಕರಿತೀವಿ. ಆಯ್ತಲ್ವಾ? ಓಕೆ, ಭೂಕವಚ ಅಂತ ಕರಿತೀವಿ. ಇಲ್ಲಿ ಎರಡನೇದೈತಲ್ಲ, ಇದನ್ನು ಮ್ಯಾಂಟಲ್ ಅಥವಾ ಪೈರೋಸ್ಪಿಯರ್ ಅಥವಾ ಮಿಶ್ರಗೋಳ ಅಂತ ಕರಿತೀವಿ. ಇಲ್ಲೇನೈತಲ್ಲ, ಇದನ್ನು ಕೇಂದ್ರಗೋಳ ಅಥವಾ ಕೋರ್ ಅಂತ ಕರಿತೀವಿ. ಹಿಂಗೆ 3 ಗೋಳಗಳು ನಮ್ಮ ಭೂಮಿ ಒಳಗೆ ನೋಡ್ತೀವಿ. ಹಾಗಾದರೆ ಇಲ್ಲಿ ಏನು ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 3ನೇದಂತ ಬರೆದಿದ್ದೀನಿ ನೋಡಿ. ಇಲ್ಲಿ ಇಡೀ ನಮ್ಮ ಭೂಮಿಯ ಭೂಗರ್ಭದಲ್ಲಿ ಅತಿ ಹೆಚ್ಚು ಕಬ್ಬಿಣ ಸಿಗುವಂಥ ಸ್ಥಳ ಇದು. 36.5% ಕಬ್ಬಿಣದ ಪ್ರಮಾಣ ಈ ಭೂಮಿಯ ಕೇಂದ್ರಗೋಳದ ಭೂಗರ್ಭದ ಒಳಗಿದೆ ರೀ ಸರ್. ಮತ್ತು ನಾವೆಲ್ಲ ಮನ್ಯಾಗ ಕಬ್ಬಿಣದ ಕಿಟಕಿ, ಕಬ್ಬಿಣದ ಬಾಗಲ, ಕಬ್ಬಿಣದ ಟ್ಯಾಕ್ಟರ, ಕಬ್ಬಿಣದ ವಸ್ತುಗಳನ್ನು ನೋಡ್ತೀವಿ. ಬಾಯ್ಗುದ್ಲಿ ಆಗಿರ್ಬೋದು, ಸನಿಕೆ ಆಗಿರ್ಬೋದು, ಕುರಿಪೆ ಆಗಿರ್ಬೋದು, ಕೆಲವೊಂದು ಕಡೆ ಕಬ್ಬಿಣದ ವಸ್ತುಗಳನ್ನು ಬಳಸ್ತೀವಿ. ಕಬ್ಬಿಣ ಇಲ್ಲದೆ ಇವತ್ತು ಜಗತ್ತು ನಡೆಯಲ್ಲ. ಮತ್ತು ಕಬ್ಬಿಣ ರೆಡಿ ಆಗಬೇಕಾದ್ರೆ ಕಬ್ಬಿಣ ನಾವು ಇವತ್ತು ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಭೂಮಿ ಒಳಗೆ ಅಷ್ಟು ದೂರ ಹೋಗಿ ತೊಗೊಂಬರ್ತವೇನ್ರಿ? ಅಷ್ಟು ದೂರ ಹೋಗಿ ತೊಗೊಂಬರಲ್ಲ. ನಮಗೆ ಶುದ್ಧವಾದ ಕಬ್ಬಿಣ ದೊರೆಯುತ್ತಿಲ್ಲ. ಶುದ್ಧವಾದ ಕಬ್ಬಿಣ ಬೇಕು ಅಂದ್ರೆ ನಾವು ಭೂಮಿಯ ಭೂಗರ್ಭದ ಒಳಗೆ, ಎಕ್ಸಾಂಪಲ್ ಇದು ಭೂಮಿಯ ಭೂಗರ್ಭ ಅಂತ ಅನ್ಕೊಂಡು ಬಿಡ್ರಿ. ಆಯಿತಾ, ಭೂಮಿಯ ಭೂಗರ್ಭ. ಹಾಗಾದ್ರೆ ಅಪ್ಪಿ ಇದನ್ನು ನಾವು ಶಿಲಾಗೋಳ ಅಂತ ಕರಿತೀವಿ. ಇದನ್ನು ಶಿಲಾಗೋಳ ಅಂತ ಕರಿತೀವಿ. ಆಮೇಲೆ ಇದನ್ನು ನಾವು ಮಿಶ್ರಗೋಳ ಅಂತ ಕರಿತೀವಿ. ಏನು ಕರಿತೀವಿ? ಮಿಶ್ರಗೋಳ ಅಂತ ಕರಿತೀವಿ. ಇದನ್ನು ನಾವು ಕೇಂದ್ರಗೋಳ ಅಂತ ಕರಿತೀವಿ. ಆಯಿತಾ, ಕೇಂದ್ರಗೋಳ. ಇದು ಶಿಲಾಗೋಳ, ಮಿಶ್ರಗೋಳ, ಕೇಂದ್ರಗೋಳ. ಹಾಗಾದರೆ ಇವೆಲ್ಲ ಏನದವಪ್ಪ ಅಂದ್ರೆ ಇದು 60 ಕಿಲೋಮೀಟರ್ ಭೂಗರ್ಭದ ಒಳಗೆ ವ್ಯಾಪಿಸಿದ ಶಿಲಾಗೋಳ. ಇದು ನಮ್ಮ ಭೂಮಿಯ ಮೇಲ್ಮೈ ಭಾಗ ಅನ್ಕೊಳ್ರಿ. ಈಗ ನಾವೇನು ವಾಸ ಮಾಡ್ತಾ ಇದ್ದೀವಲ್ಲ, ಭೂಮಿಯ ಮೇಲ್ಮೈ ಭಾಗ ಇದು ಅಂತ ಅನ್ಕೊಳ್ರಿ ನೀವು. ಆಯಿತಾ, ಹಾಗಾದರೆ ಭೂಮಿಯ ಒಳಭಾಗದ ಒಂದು ಗೋಳ ಶಿಲಾಗೋಳ. ಇದು 60 ಕಿಲೋಮೀಟರ್ ಭೂಗರ್ಭದ ಒಳಗೆ ವ್ಯಾಪಿಸಿದೆ. ಎರಡನೇ ಗೋಳ ಮಿಶ್ರಗೋಳ ಐತ್ಲ, ಇದು 2900 ಕಿಲೋಮೀಟರ್ ಭೂಗರ್ಭದ ಒಳಗೆ ವ್ಯಾಪಿಸಿದೆ. ಅದೇ ರೀತಿ ಕೇಂದ್ರಗೋಳ ಅಥವಾ ಕೋರ್ ಐತಲ್ಲ, ಇದು 6378 ಕಿಲೋಮೀಟರ್ ಭೂಗರ್ಭದ ಒಳಗೆ ವ್ಯಾಪಿಸಿದೆ. ಮತ್ತು ಸರ್, ಕೇಂದ್ರಗೋಳದಾಗ ಅತಿ ಹೆಚ್ಚು ಕಬ್ಬಿಣದ ಪ್ರಮಾಣ ಕಂಡು ಬರ್ತೈತೆ ಅಂದರೆ ಅಲ್ಲಿಗೆ ಹೋಗಿ ಕಬ್ಬಿನ ತೊಗೊಂಬರ್ತಾರೇನ್ರಿ ನಮ್ಮ ಮನುಷ್ಯರ ಅಂತ ನೀವು ಕೇಳಬಹುದು. ಅಲ್ಲಿಗೆ ಹೋಗಿ ತರೋಕ್ಕಾಗಲ್ಲ. ನಮಗೆ ಆ ಮೇಲ್ಗಡೆ 1ನೇ ಗೋಳ ಐತಲ್ಲ, ಶಿಲಾಗೋಳ. ಆ ಶಿಲಾಗೋಳದಲ್ಲಿ ಕಬ್ಬಿಣದ 4 ಅದಿರುಗಳದಾವ. ಆ 4 ಅದಿರುಗಳ ಮೂಲಕ ನಾವು ಕಬ್ಬಿಣವನ್ನು ಪಡಿತಾ ಇದ್ದೀವಿ. ಈಗ ಎಕ್ಸಾಂಪಲ್, 24 ಕ್ಯಾರೆಟ್ಗೆ 1 ತೊಲಿ ಬಂಗಾರ ಅಂತ ಕರಿತಾನೋ, 24 ಕ್ಯಾರೆಟ್. ಬಟ್ ಅದ್ರಾಗ 22 ಕ್ಯಾರೆಟ್ ಬಂಗಾರದೈತೆ, 2 ಕ್ಯಾರೆಟ್ ಕಂಚು. ಹೌದಲ್ಲ, ಅದನ್ನು ಬೆರೆಸಿರ್ತಾರೆ. ಹಂಗ ನಮಗೆ ಇವತ್ತೇನು ಕಬ್ಬಿಣವನ್ನು ನಾವು ಮನುಷ್ಯ ಯೂಸ್ ಮಾಡ್ತಾ ಇದ್ದೀವಲ್ಲ, ಮಾನವರಾದ ನಾವು ಯೂಸ್ ಮಾಡ್ತಿದ್ವಿಲ್ಲ, ಇದು ನೇರವಾದ ಕಬ್ಬಿಣ ಅಲ್ಲ. 4 ಅದಿರುಗಳ ರೂಪದಲ್ಲಿ ಮಿಶ್ರಣವಾಗಿ ನಮ್ಮ ಕಬ್ಬಿಣ ದೊರೀತಾ ಇದೆ. ಹಾಗಾದ್ರೆ ಆ 4 ಅದಿರುಗಳು ಯಾವುದು? ಕಬ್ಬಿಣವು ಮನುಷ್ಯನ ಕೈಗೆ ಇವತ್ತು ಸಿಕ್ಕಿರೋದು ಕೇವಲ 5.6% ಮಾತ್ರ. ಭೂಮಿಯ ಭೂಗರ್ಭದಲ್ಲಿ ಕಬ್ಬಿಣದ ಪ್ರಮಾಣ 36.5% ಐತೆ. ಅದು ಭೂಮಿಯ ಅತ್ಯಂತ ಒಳಗೋಳವಾದ ಕೇಂದ್ರಗೋಳ ಅಥವಾ ಕೋರ್ನಲ್ಲೈತೆ. ಆದರೆ ನಮಗೆ 4 ಅದಿರುಗಳ ರೂಪದಲ್ಲಿ, ಮಿಶ್ರಣ ರೂಪದಲ್ಲಿ ಸಿಗುತ್ತಿರುವ ಏನು ಕಬ್ಬಿಣ ಐತಲ್ಲ, ಮಾನವನ ಕೈಗೆ ಸಿಗ್ತಾ ಇದೆ, ಅದು ಕೇವಲ 5.6%. ಹಾಗಾದರೆ ಆ 4 ಅದಿರುಗಳಲ್ಲಿ ಕಬ್ಬಿಣ ಸಿಗ್ತಾ ಇದ್ರೆ ಆ 4 ಅದಿರುಗಳು ಯಾವಪ್ಪ ಅಂತಂದ್ರೆ ನೈಟ್. ಓಕೆ, ನೈಟ್ ಹೇಮಾಟೈಟ್ ಆಗಿ, ನೈಟ್ ಹೇಮಾಟೈಟ್ ಆಗಿ ನೆನ್ಪಿಟ್ಕೊಳ್ರಿ. ನೈಟ್ ಹೇಮಾಟೈಟ್ ಆಗಿ ಮ್ಯಾಗ ಸೀದಾ ರೈಟ್ ಹೇಳಿದಳು, ಮ್ಯಾಗ ಸೀದಾ ರೈಟ್ ಹೇಳಿದಳು, ಮ್ಯಾಗ ಸೀದಾ ರೈಟ್ ಹೇಳಿದಳು. ಇಷ್ಟು ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರಿ ನೀವು. ಆ 4 ಅದಿರುಗಳು ಇದ್ರಾಗ ಬಂದುಬಿಟ್ಟು. ಹೌದ್ರಿ ಸರ, ಹೆಂಗ್ರಿ ಸರ್ ಫಾರ್ಮುಲಾ ಭಾರಿ ಐತೆ, ಮತ್ತು ಆ 4 ಅದಿರುಗಳ ಹೆಸರು ಹೇಳಿಬಿಡ್ರಲ್ಲ ಅಂತ ಮನಸ್ಸಿನಾಗ ಬರೋದೈತಿಲ್ಲ. ಒಟ್ಟೆ ತಲೆ ಕೆಸ್ಕೋಬೇಡ್ರಿ, ನಾನಿರುವುದೇ ನಿಮಗಾಗಿ. ಹಾಗಾದ್ರೆ ನೈಟ್ ಅಂದ್ರೆ ಲಿಮೋನೈಟ್, ನೈಟ್ ಅಂದ್ರೆ ಲಿಮೋನೈಟ್. ಹೇಮಾಟೈಟ್ ಅಂದ್ರೆ ಹೆಮಾಟೈಟ್, ಹೆಮಾಟೈಟ್. ಮ್ಯಾಗ ಅಂದ್ರೆ ಮ್ಯಾಗನಾಟೈಟ್, ಮ್ಯಾಗನಾಟೈಟ್. ಸೀದಾ ರೈಟ್ ಅಂದ್ರೆ ಸೀಡರೈಟ್, ಲಿಮೋನೈಟ್.
ಆಯ್ತಲ್ವಾ? ನೋಡ್ರಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಲಿಮೋನೈಟ್, ಹೆಮಟೈಟ್, ಮ್ಯಾಗ್ನಟೈಟ್, ಸಿಡರೈಟ್, ಇವು 4 ನೆನಪಿಟ್ಕೊಳ್ಳೋ ಕಷ್ಟ. ನೀವು ಆಗಷ್ಟ ಬಾಹ್ಯಾಟ್ ಹೊಡಿತೀರಿ, ನೀವು ಬಾಹ್ಯಾಟ್ ಗಿರಾಕಿ ಆಗಬೇಡ್ರಿ ಅನ್ನೋದು ನನ್ನ ಒಂದು ಸಲಹೆ. ಅವನು ನೆನಪಿಟ್ಕೊಳ್ಬೇಕಾದ್ರೆ ಇಂಥ ಫಾರ್ಮುಲಾಗಳನ್ನು ಉಪಯೋಗಿಸಿಕೊಳ್ಬೇಕು ಸ್ನೇಹಿತರೆ. ಹಾಗಾದರೆ ನೋಡ್ರಿ ಇಲ್ಲಿ ನೈಟ್ ಹೇಮ ಟೈಟಾಗಿ ಮ್ಯಾಗ ಸೀದಾ ರೈಟ್ ಹೇಳಿದಳು, ಆಯ್ತಲ್ವಾ? ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು? ಕೇಂದ್ರಗೋಳ. ಆಯಿತಾ? ಎಸ್. ಈಗ ನೆಕ್ಸ್ಟ್ ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ನೋಡ್ರಪ್ಪ, ಎಸ್ ಮುಂದಿನ ಪ್ರಶ್ನೆ. ಎಸ್ ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಹೇಳಿಕೆಗಳು ಯಾವ ಗ್ರಹಗಳಿಗೆ ಸಂಬಂಧಪಟ್ಟ ಅಂಶಗಳಾಗಿವೆ ಅಂತ ಇವೆ. ಎಸ್ ನೋಡೋಣ, ಆನ್ಸರ್ ಮಾಡ್ತಾ ಬರ್ರಿ. ಹಾಗಿದ್ರೆ ನೋಡ್ರಿ ಏನಿದೆ, ಭೂಮಿಗೆ 1ನೇ ಸಮೀಪ ಮತ್ತು ಸೂರ್ಯನಿಗೆ 2ನೇ ಸಮೀಪದ ಗ್ರಹವಾಗಿದೆ. ಹಾಗಾದರೆ ನೆಕ್ಸ್ಟ್, ಮೊದಲಿಗೆ ವರ್ಷ ಪಡೆದು ನಂತರ ದಿನ ಪಡೆಯುವ ಗ್ರಹವಾಗಿದೆ. ನೆಕ್ಸ್ಟ್, ಭೂಮಿಯ ಸಹೋದರಿಯ ಗ್ರಹ ಎಂದು ಕರೆಯಲಾಗಿದೆ. ನೆಕ್ಸ್ಟ್, ಕಡಿಮೆ ಗುರುತ್ವ ಶಕ್ತಿ ಇರುವ ಕಾರಣ ಬುಧ ಗ್ರಹದ ನಂತರ ಯಾವುದೇ ಉಪಗ್ರಹ ಹೊಂದಿರದ ಗ್ರಹವಾಗಿದೆ. ಕೆಳಗಿನ ಸಂಕೇತಗಳೊಂದಿಗೆ ಉತ್ತರ ಆಯ್ಕೆ ಮಾಡಿ ಅಂತ ಇದೆ. ನೋಡೋಣ. ಹಾಗಾದ್ರೆ ನಮ್ಮ ಹುಡುಗರ ಪಕ್ಕ ಇದನ್ನು ಆನ್ಸರ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗೈತಿ. ಹಾಗಾದ್ರೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ಓಕೆ, ಹಾಗಾದರೆ ದಯವಿಟ್ಟು ಆಡಿಯೋ ವಿಡಿಯೋ ಸೌಂಡ್ ಕ್ಲಾರಿಟಿ ಇರೋದ್ರ ಬಗ್ಗೆ ಒಂದು ಥಮ್ಸಪ್ ಲೈಕ್ ಕೊಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆಯ್ತಲ್ವಾ? ಯಾಕಂದರೆ ಇಲ್ಲಿ ಒಬ್ಬರೇ ನಾವಿಲ್ಲಿ ಟೆಕ್ನಿಷಿಯನ್ ಆಗಿ ನಾವೇ ಆನ್ ಮಾಡಬೇಕು, ನಾವೇ ಆಫ್ ಮಾಡಬೇಕು. ಕೆಲವೊಂದು ಬಾರಿ ಇಲ್ಲಿ ನಮಗೆ ಏನಾಗುತ್ತದೆ ಅಂತ ಗೊತ್ತೇ ಆಗೋಲ್ಲ. ಅದಕ್ಕೆ ನೀವೆಲ್ಲ ಸ್ವಲ್ಪ ಆಗಾಗ ಗ್ರೀನ್ ಸಿಗ್ನಲ್ ಕೊಡ್ತಾ ಇರಬೇಕು ನಾವು ಕೇಳಿದಾಗ. ಎಸ್ ಓಕೆ, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಿ, ಭಾಳ ಖುಷಿ ಆಯಿತು ಸ್ನೇಹಿತರೆ. ಹಾಗಾದರೆ ಇಲ್ಲಿ ನೋಡ್ರಿ, ಇದು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದೆ? ತುಂಬ ಜನ ಆನ್ಸರ್ ಮಾಡ್ತಾ ಇದ್ದೀರಿ, ಶುಕ್ರ ಗ್ರಹ. 100% ಕರೆಕ್ಟ್. ಹಾಗಾದ್ರೆ ಭೂಮಿಗೆ 1ನೇ ಸಮೀಪ. ಹಾಗಾದ್ರೆ ಇಲ್ಲಿ ನಿಮಗೆ ನೆನಪಿರಲಿ, ಇದು ಒಂದು ಸೂರ್ಯ. ಆಯಿತಾ? ಒಂದು ಸ್ವಲ್ಪ ಆ 4 ಸ್ಟೇಟ್ಮೆಂಟ್ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣಲ್ವಾ. ಇದು ನೋಡ್ರಿ, ಈ ಒಂದು ಸೂರ್ಯ, ಇದು ಸೂರ್ಯ. ಓಕೆ, ಇದು ಬುಧ. ಓಕೆ, ಇದು ಶುಕ್ರ, ಇದು ಭೂಮಿ, ಇದು ಮಂಗಳ, ಗುರು, ಯುರೇನಸ್. ಓಕೆ, ಗುರು, ಶನಿ, ಯುರೇನಸ್, ನೆಪ್ಚೂನ್ ಅಂತ ಬರ್ತಾವೆ. ಹಾಗಾದ್ರೆ ಇಲ್ಲಿ ಬುಧ ಗ್ರಹ ಬರ್ತೈತಿ, ಇಲ್ಲಿ ಶುಕ್ರ ಗ್ರಹ ಬರ್ತೈತಿ, ಇಲ್ಲಿ ಭೂಮಿ ಬರ್ತೈತೆ. ಆಯಿತಾ? ಹಾಗಾದ್ರೆ ಏನು ನಾವು ಭೂಮಿಗೆ 1ನೇ ಸಮೀಪ ಅಂದ ನಾವು. ಹಾಗಾದ್ರೆ ಭೂಮಿಗೆ ಇದು ನಿಯರ್ ಐತೋ ಇಲ್ವೋ? 1ನೇ ಸಮೀಪದ ಗ್ರಹ, ಹೌದಾ? ಮತ್ತು ಸೂರ್ಯನಿಗೆ 2ನೇ ಸಮೀಪ. ಹಾಗಾದ್ರೆ ಇಲ್ಲಿ ಸೂರ್ಯ ಅದಾನ, ಅದು ಸೂರ್ಯನಿಗೆ 2ನೇ ಸಮೀಪದ ಗ್ರಹ ಆಯ್ತಲ್ವ? ಹಾಗಾದರೆ ಇದು ಶುಕ್ರ ಗ್ರಹದ ಒಂದು ವಿವರಣೆ ಅಂತ ನಿಮ್ಗೆ ಗೊತ್ತಾಯ್ತು. ನೆಕ್ಸ್ಟ್, ಮೊದಲಿಗೆ ವರ್ಷ ಪಡೆದು ನಂತರ ದಿನ ಪಡೆಯುವ ಗ್ರಹ. ನಾನು ಕಡೆ 2-3 ತರಗತಿಗಳ ಹಿಂದೆ ಹೇಳಿದ್ದೆ ನಾನು ನಿಮಗೆ. ಸೌರಮಂಡಲದಲ್ಲಿ 7 ಗ್ರಹಗಳು ಮೊಟ್ಟ ಮೊದಲಿಗೆ ದಿನ ಪಡೆದ ಅನಂತರ ವರ್ಷ ಪಡಿತಾವೆ. ಎಕ್ಸಾಂಪಲ್, ನಮ್ಮ ಭೂಮಿ ಒಳಗೆ ಫಸ್ಟ್ ವರ್ಷ ಆಗುತ್ತೋ ದಿನ ಆಗುತ್ತೋ ಹೇಳಿ ನೋಡೋಣ. ಫಸ್ಟ್ ದಿನ ಆಗುತ್ತೆ ತಾನೇ, ಹೌದಲ್ಲ? 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗೆ ಭೂಮಿಯಲ್ಲಿ ಒಂದು ದಿನ ಆಕೈತೆ. ಈ ರೀತಿ ಒಂದು ದಿನ ಏನಾಯ್ತಲ್ಲ, ಹಿಂಗೆ 365 ಬಾರಿ ನಮ್ಮ ಭೂಮಿ ತನ್ನ ಸುತ್ತ ತಾನು ಸುತ್ತ ಹಾಕಬೇಕಾ? ಆವಾಗ ಸೂರ್ಯನನ್ನು ಕೇವಲ ಒಂದು ಸುತ್ತ ಹಾಕ್ತಾನೆ. ಹಾಗಾದರೆ ಸೂರ್ಯನನ್ನು ಯಾವಾಗ ಒಂದು ಸುತ್ತ ಹಾಕ್ತಾನೆ ಅದು ವರ್ಷ ಅಂತ ಕರೀತಾರ. ತನ್ನ ಸುತ್ತ ತಾನು 23 ಗಂಟೆ 56 ನಿಮಿಷ 4.09 ಸೆಕೆಂಡ್ ಸಮಯ ತೆಗೆದುಕೊಂಡು ತನ್ನ ಸುತ್ತ ತಾನು ಏನು ಒಂದು ರೌಂಡ್ ಹಾಕಂಡ್ಲ ಅದನ್ನು ಒಂದು ದಿನ ಅಂತ ಕರೀತಾರೆ. ಹಾಗಾದರೆ ಭೂಮಿ ಒಳಗೆ ಮೊದಲ ದಿನ ಆಯಿತು, ಅನಂತರ ವರ್ಷ ಆಯಿತು. ಆದರೆ ಶುಕ್ರ ಗ್ರಹದ ಒಳಗೆ ಹಂಗಿಲ್ಲ, ಮೊದಲಿಗೆ ವರ್ಷ ಆಗುತ್ತಾ, ಅನಂತರ ದಿನ ಆಗುತ್ತಾ. ಯಾಕ್ರಿ ಸರ? ಇದರ ಅಕ್ಷಭ್ರಮಣದ ಅವಧಿ ಏನಾಗಿದೆ ಗೊತ್ತಾ? ನೋಡ್ರಿ, ಇದರ ಅಕ್ಷಭ್ರಮಣದ ಅವಧಿ ಇಲ್ಲಿ ಬರೀತಾ ನೋಡ್ರಿ. ಅಕ್ಷಭ್ರಮಣದ ಅವಧಿ 240
23 ದಿನಗಳದಾವ ಇದರ ಪರಿಭ್ರಮಣದ ಅವಧಿ. ಓಕೆ, ಇದರ ಪರಿಭ್ರಮಣದ ಅವಧಿ ನೋಡ್ರಿ, ಇಲ್ಲಿ ಬರೀತೀನಿ. ಇದರ ಪರಿಭ್ರಮಣದ ಅವಧಿ 224 ದಿನಗಳದಾವ. ಅಂದರೆ ತನ್ನ ಸುತ್ತ ತಾನು ತಿರುಗಲು ದೀರ್ಘ ಸಮಯ ತೆಗೆದುಕೊಳ್ಳದೈತೆ. ಸೂರ್ಯನನ್ನು ಅತಿ ಬೇಗ ತಿರುಗುತ್ತೆ. ಹಾಗಾದರೆ ಅಪ್ಪಿ ಇದಕ್ಕೂ 19 ದಿನಗಳ ವ್ಯತ್ಯಾಸ ಅದಾವ. ತನ್ನ ಸುತ್ತ ತಾನು ತಿರುಗೋದಕ್ಕೂ ಸೂರ್ಯನ ಸುತ್ತ ಒಂದು ರೌಂಡ್ ತಿರುಗೋದಕ್ಕೂ. ಹಾಗಾದರೆ ಇಲ್ಲಿ 243 ದಿನಗಳಂತಂದ್ರೆ ನಮ್ಮ ಭೂಮಿ ತನ್ನ ಸುತ್ತ ತಾನು 243 ದಿನ ತಿರುಗಿದಾಗ ಇಲ್ಲಿ ಯಾವುದೋ ಶುಕ್ರ ಗ್ರಹ ತನ್ನ ಸುತ್ತ ತಾನು ಒಂದು ರೌಂಡ್ ತಿರುಗತೈತ್ರಿ. ಗೊತ್ತಾಯ್ತಲ್ವಾ? ಅದೇ ರೀತಿ ನಮ್ಮ ಭೂಮಿ ತನ್ನ ಸುತ್ತ ತಾನು 224 ರೌಂಡ್ಗಳನ್ನು ಹಾಕಿದಾಗ, ಅಂದರೆ 23 ಗಂಟೆ 56 ನಿಮಿಷ 4.9 ಸೆಕೆಂಡ್ಗೆ ಒಂದು ರೌಂಡ್ ಅಂತೀವಲ್ವ, ಹಂಗೆ 224 ರೌಂಡ್ ನಮ್ಮ ಭೂಮಿ ತನ್ನ ಸುತ್ತ ತಾನು ತಿರುಗಬೇಕು. ಆಗ ಈ ಒಂದು ಶುಕ್ರ ಗ್ರಹ ಸೂರ್ಯನನ್ನು ಒಂದು ರೌಂಡ್ ಹಾಕುತ್ತೆ. ಹಾಗಾದರೆ ಏನಾಗಿದೆಪ್ಪ ಅಂತಂದ್ರೆ ಇಲ್ಲಿ ಮೊದಲಿಗೆ ಸೂರ್ಯನನ್ನು ರೌಂಡ್ ಹಾಕ್ತೈತಿ. ಇದು ಅಂದರೆ ಸೂರ್ಯನನ್ನು ರೌಂಡ್ ಹಾಕಿದ್ರೆ ವರ್ಷ, ತನ್ನ ಸುತ್ತ ತಾನು ರೌಂಡ್ ಹಾಕಿದ್ರೆ ದಿನ ಅಂತರ್ಥ. ಹಾಗಾದರೆ ಇಲ್ಲಿ ತನ್ನ ಸುತ್ತ ತಾನು ವಿಳಂಬವಾಗಿ ತಿರುಗುತ್ತೆ. ಅಂದರೆ ಇಲ್ಲಿ ದಿನ ವಿಳಂಬ ಲೇಟಾಗಿ ಆಗುತ್ತೆ, ವರ್ಷ ಬೇಗ ಆಗುತ್ತೆ. ಇದಕ್ಕೂ ದಿನಗಳ ವ್ಯತ್ಯಾಸ 19 ದಿನ ಇದೆ. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಹಾಗಾದರೆ ಮೊದಲಿಗೆ ವರ್ಷ ಪಡೆದು ನಂತರ ದಿನ ಪಡೆಯುವ ಗ್ರಹ ಅಂತ ಇದೆ. ಅದಕ್ಕೆ ಈ ಸ್ಟೇಟ್ಮೆಂಟ್ ಹೆಂಗೆ ಕರೆಕ್ಟೋ ಹಂಗೆ ಈ ಸ್ಟೇಟ್ಮೆಂಟು ಕರೆಕ್ಟ್. ನೆಕ್ಸ್ಟ್, ಭೂಮಿಯ ಸಹೋದರಿಯ ಗ್ರಹ ಅಂತ ಕರೀತಾರೆ. ಯಾಕ? ಭೂಮಿಯ ಹಾಗೆ 95% ಎಲ್ಲ ರೀತಿಯ ಪರಿಕಲ್ಪನೆಗಳನ್ನು, ಒಂದೇ ರೀತಿಯ ದ್ರವ್ಯರಾಶಿಯನ್ನು ಹೊಂದಿರುವುದರಿಂದ ಇದನ್ನು ಭೂಮಿಯ ಸಹೋದರಿಯ ಗ್ರಹ ಅಂತ ಕರೀತಾರೋ. ಇದು ಸ್ಟೇಟ್ಮೆಂಟ್ ಕರೆಕ್ಟ್. ಇನ್ನು ನೆಕ್ಸ್ಟ್, ಕಡಿಮೆ ಗುರುತ್ವ ಶಕ್ತಿ ಇರುವ ಕಾರಣ ಬುಧ ಗ್ರಹದ ನಂತರ ಯಾವುದೇ ಉಪಗ್ರಹ ಹೊಂದಿಲ್ಲ. ಈಗ ನಮ್ಮ ಭೂಮಿಗೆ ಯಾಕೆ ಚಂದ್ರ ಎಂಬ ಉಪಗ್ರಹ ಇದೆ? ಭೂಮಿ ಹುಟ್ಟಿದಾಗ 460 ಕೋಟಿ ವರ್ಷಗಳ ಹಿಂದೆ ಭೂಮಿಗೆ ಯಾವುದೇ ಉಪಗ್ರಹ ಅಥವಾ ಇವತ್ತಿನ ಚಂದ್ರ ಇರಲಿಲ್ಲ. ಆ ಭೂಮಿ ಹುಟ್ಟಿದ 20 ಕೋಟಿ ವರ್ಷಗಳ ನಂತರ ಭೂಮಿಗೆ ಒಂದು ಆಕಾಶಕಾಯ ಡಿಕ್ಕಿ ಹೊಡೆಯುತ್ತೆ. ಆ ಭೂಮಿಯಿಂದ ಒಂದು ಕಳಚಿದ ಭಾಗ 3,84,400 ಕಿಲೋಮೀಟರ್ ದೂರದಲ್ಲಿ ಹೋಗುತ್ತೆ. ಆಗ ಭೂಮಿಗಿರುವ ಗುರುತ್ವ ಶಕ್ತಿಯಿಂದ ಭೂಮಿಯ ಸುತ್ತಲೂ ಇವತ್ತು ಆ ಆಕಾಶಕಾಯ ತಿರುಗ್ತಾ ಇದೆ. ಅದನ್ನೇ ನಾವು ಚಂದ್ರ ಅಂತ ಕರೆದ್ವಿ. ಕಾರಣ ಭೂಮಿಗೆ ಗ್ರಾವಿಟೇಷನ್ ಪವರ್ ಇದೆ. ಆದರೆ ಬುಧ ಗ್ರಹಕ್ಕಾಗಲಿ ಶುಕ್ರ ಗ್ರಹಕ್ಕಾಗಲಿ ಇನ್ನೊಂದು ಆಕಾಶಕಾಯವನ್ನು ತನ್ನಲ್ಲಿ ಎಳೆದುಕೊಳ್ಳುವುದಾಗಲಿ, ತನ್ನ ಸುತ್ತ ತಿರುಗುವ ವ್ಯವಸ್ಥೆ ಮಾಡಿಕೊಳ್ಳುವುದಾಗಲಿ ಆ ರೀತಿಯ ಅಲ್ಲಿ ಗುರುತ್ವ ಶಕ್ತಿ ಇಲ್ಲ. ಆದ್ದರಿಂದ ಇದು ಯಾವುದೇ ರೀತಿಯ ಪರಿಭ್ರಮಣ ಹೊಂದಿಲ್ಲ. ಆದ್ದರಿಂದ ಇದು ಸಹ ಕರೆಕ್ಟು. ಹಾಗಾದರೆ ಈ ಕೆಳಗಿನ ಹೇಳಿಕೆಗಳು ಯಾವ ಗ್ರಹಕ್ಕೆ ಸಂಬಂಧಪಟ್ಟಿವೆ ಅಂದರೆ ಶುಕ್ರ ಗ್ರಹಕ್ಕೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಇಷ್ಟು ತಿಳ್ಕೊರೆ. ಮತ್ತೆ ಮುಂದೆ ನಿಮಗೆ ಆಮೇಲೆ ಹೇಳ್ತಾನೆ, ಆಯಿತಾ? ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಯಿತಾ? ಮುಂದಿನ ಪ್ರಶ್ನೆ. ಎಸ್, ವೆರಿ ಗುಡ್. ನೋಡ್ರಿ, ಓಕೆ, ಮುಂದಿನ ಪ್ರಶ್ನೆ. ಓಕೆ, ಎಸ್, ಏನಪ್ಪ ಮುಂದಿನ ಪ್ರಶ್ನೆ? ಕರೆಕ್ಟ್ ಅನಾಲಿಸಿಸ್ ಮಾಡ್ರಿ ಎಲ್ಲರೂ, ಆಯಿತಾ? ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು ಮತ್ತು ಧ್ರುವ ಮಾರುತಗಳು ಈ ಕೆಳಗಿನ ಯಾವ ಮಾರುತದ ಪ್ರಕಾರಗಳಾಗಿವೆ? ಯಾವ್ಯಾವು? ವಾಣಿಜ್ಯ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಧ್ರುವೀಯ ಮಾರುತಗಳು. ಮಾರುತಗಳು ಈ ಕೆಳಗಿನ ಯಾವ ಮಾರುತದ ಪ್ರಕಾರಗಳಾಗಿವೆ ಅಂತ ಇವೆ ನೋಡೋಣ. ಹಾಗಾದರೆ ಬೇಗ ಆನ್ಸರ್ ಮಾಡ್ತಾ ಬರ್ರಿ. ಸ್ಥಳೀಯ ಮಾರುತಗಳು, ಮಾನ್ಸೂನ್ ಮಾರುತಗಳು, ನಿರಂತರ ಮಾರುತಗಳು, ಅನಿಯಮಿತ ಮಾರುತಗಳು ಅಂತ. ಹಾಗಾದರೆ ಬೇಗ ಆನ್ಸರ್ ಮಾಡ್ತಾ ಬರ್ರಿಪ್ಪ, ನೋಡೋಣ. ಎಸ್, ಆಪ್ಷನ್ ಬಿನಾ ಮಾನ್ಸೂನ್ ಮಾರುತ. ನೋಡೋಣ. ಆಪ್ಷನ್ 1 ಸ್ಥಳೀಯ ಮಾರುತನಾ? ಓಕೆ, ಎಸ್. ಆಪ್ಷನ್ ಸಿ ಬರಲಿ. ಆಪ್ಷನ್ ಎ ಆಪ್ಷನ್ ಸಿ. ಓಕೆ, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ 3 ಇಸ್ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಆಪ್ಷನ್ ನಂಬರ್ ಸಿ ನೆನಪಿರಲಿ. ಹಾಗಾದರೆ ಒಂದು ನೆನಪಿಟ್ಕೊಳ್ರಿ, ಮಾರುತಗಳನ್ನು ನಾವು ಒಟ್ಟು 4 ಪ್ರಕಾರಗಳಾಗಿ ವಿಂಗಡಿಸುತ್ತೇವೆ. ಮಾರುತಗಳನ್ನು ಎಷ್ಟು ಪ್ರಕಾರಗಳಾಗಿ? 4 ಪ್ರಕಾರಗಳಾಗಿ ವಿಂಗಡಿಸ್ತೀವಿ. ಅವು ಯಾವ್ಯಾವ ಅಂಥೇಳಿ ಇಲ್ಲೇ ಪಟಾಪಟ್ ನೋಡ್ತಾ ಹೋಗೋಣ. 1 ನಿರಂತರ ಮಾರುತ,
ಒಂದು ನಿರಂತರ ಮಾರುತ. ಓಕೆ, ನೆಕ್ಸ್ಟ್ ಒಂದು ನಿರಂತರ ಮಾರುತ. ಅದೇ ರೀತಿ ಎರಡನೆಯದು ನಿಯತಕಾಲಿಕ ಮಾರುತ. ಎರಡನೆಯದು ನಿಯತಕಾಲಿಕ ಮಾರುತ. ನಿಯತಕಾಲಿಕ ಮಾರುತ. ಓಕೆ, ನೆಕ್ಸ್ಟ್ ಮೂರನೆಯದು ಸ್ಥಳೀಯ ಮಾರುತ. ಮೂರನೇದು ಯಾವುದು? ಸ್ಥಳೀಯ ಮಾರುತ. ಓಕೆ, ನೆಕ್ಸ್ಟ್ ನಾಲ್ಕನೇದು ಯಾವುದಪ್ಪ ಅಂತಂದ್ರೆ ಅನಿಶ್ಚಿತ ಮಾರುತ. ನಾಲ್ಕನೇದು ಯಾವುದು? ಅನಿಶ್ಚಿತ ಮಾರುತ ಅಂತ ಕರಿತಾವೆ. ಇದರೊಳಗೆ ಮತ್ತೆ ಏನೇನು ಮಾಡಿದಾರೋ ಉಪವಿಧದ ಮಾರುತಗಳದಾವ. ಅವುಗಳನ್ನು ಇಲ್ಲೇ ಸಹ ಒಂಚೂರು ನೋಡಿ ಬಿಡೋಣ. ಅವು ಪರ್ಫೆಕ್ಟಾಗಿ ನಿಮ್ಗೆ ಗೊತ್ತಿದ್ದು ಅಂದ್ರೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಿ. ಆಯ್ತಲ್ಲ. ನಿರಂತರ ಮಾರುತ ಅದಾವಲ್ಲ, ಇದಕ್ಕೆ ಮತ್ತೆ 3 ಪ್ರಕಾರದ ಮಾರುತಗಳದಾವ. 3 ಪ್ರಕಾರದ ಮಾರುತ. ಅದ್ರೊಳಗೆ ಒಂದೇದು ಯಾವುದಪ್ಪ ಅಂತಂದ್ರೆ ಅದನ್ನೇ ನಾವು ವಾಣಿಜ್ಯ ಮಾರುತ ಅಂತ ಕರಿತೀವಿ. ಎರಡನೇದು ಪ್ರತಿ ವಾಣಿಜ್ಯ ಮಾರುತ. ಪ್ರತಿ ವಾಣಿಜ್ಯ ಮಾರುತ ಅಂತ ಕರಿತೀವಿ. ಮೂರನೇದು ಧ್ರುವೀಯ ಮಾರುತ ಅಂತ ಕರಿತೀವಿ. ಅದೇ ನಿಯತಕಾಲಿಕ ಮಾರುತದಾಗ 2 ಪ್ರಕಾರದ. ಒಂದು ನೈಮಾಮ ಅಂತ ಕರಿತೀವಿ, ಒಂದು ನೈಮಾಮ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ, ನೈಮಾಮ. ನೈಮಾಮ ಏನಪ್ಪ ನೈಮಾಮ ಅಂತಂದ್ರೆ ಏನು ಸರ್ ಇಲ್ಲಿ ಮಾಮ ಬಂದುಬಿಟ್ರು ಅಂತನ್ಬೇಡಿ. ನೈಋತ್ಯ ಮಾನ್ಸೂನ್ ಮಾರುತ. ಎರಡನೇದು ಈಶಾನ್ಯ ಮಾನ್ಸೂನ್ ಮಾರುತ. ಎರಡನೇದು ಈ ಮಾಮ. ಎರಡನೇದು ಈ ಮಾಮ. ಈ ಮಾಮ. ಹಾಂ, ಕೆಲವೊಬ್ರು ಇರಾನ್ ಮಾಮ ಅಂದ್ಬಿಡ್ತೀರಿ. ಆಫ್ಲೈನ್ ಕ್ಲಾಸ್ ಮಾಡುವಾಗ ಹುಡುಗರಿಗೆ ಹಾಕ್ಕೊಂಡಂಗಿಲ್ಲ. ಹಾಂ, ನೈ ಮಾಮಾಗ ಲಾಂಗ್ ಫಾರ್ಮ್ ಹೇಳ್ತಾರೆ. ಈ ಮಾಮ ಅಂದರೆ ಏನಪ್ಪ ಅಂತ ಕೇಳಿದಾಗ ಸರ್ ಇರಾನ್ ಮಾಮ ರೀ ಅಂತಂದು ಬಿಡ್ತಾರೆ. ಗೊತ್ತೈತಲ್ಲ. ನಮ್ಮ ಹೆಸರೇ ಆ ಥರ ಒಂಥರ ಹೈಲೈಟ್ ಆಗುತ್ತೆ ಒಂದೊಂದು ಟೈಮ. ಏನೂ ಮಾಡೋಕ್ಕಾಗಲ್ಲ. ಎಸ್, ಈ ಮಾಮ ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಕರಿತೀವಿ. ಸ್ಥಳೀಯ ಮಾರುತದಾಗ ಇದರಲ್ಲೂ ಸಹ 2 ಪ್ರಕಾರದಾವ. ಒಂದು ಭೂ ಮತ್ತು ಸಮುದ್ರ ಗಾಳಿ. ಒಂದು ಭೂ ಮತ್ತು ಸಮುದ್ರ ಗಾಳಿ. ಎರಡನೇದು ಪರ್ವತ ಮತ್ತು ಕಣಿವೆ ಗಾಳಿ. ಪರ್ವತ ಮತ್ತು ಕಣಿವೆ ಗಾಳಿ. ಅನಿಶ್ಚಿತ ಮಾರುತದಾಗ ಮತ್ತೆ 2 ಪ್ರಕಾರ ಅದಾವ. ಅದ್ರೊಳಗೆ ಯಾವ್ಯಾವಪ್ಪ ಅಂತಂದ್ರೆ ಒಂದು ಆವರ್ತ ಮಾರುತ. ಒಂದು ಆವರ್ತ ಮಾರುತ. 2 ಪ್ರತ್ಯಾವರ್ತ ಮಾರುತ. 2 ಪ್ರತ್ಯಾವರ್ತ ಮಾರುತ. ಇಷ್ಟು ನೀವು ಮಾರುತಗಳ ಬಗ್ಗೆ ನೆನ್ಪಿಟ್ಕೋಬೇಕಾ. ಮತ್ತು ಮಾರುತದ ಬಗ್ಗೆ ಇನ್ನೂ ತುಂಬ ಮಾಹಿತಿ ಇದೆ ರೀ. ಅದನ್ನು ಚಾಪ್ಟರ್ ವೈಸ್ ಕ್ಲಾಸ್ ಹೇಳುವಾಗ ಮತ್ತು ಚಾಪ್ಟರ್ ವೈಸ್ MCQ ಡಿಸ್ಕಷನ್ ಮಾಡುವಾಗ ಮತ್ತು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಇದ್ರ ಮೇಲೆ ಬೇರೆ ಬೇರೆ MCQ ಕ್ವಶನ್ ಬಂದವ, ಅವಾಗ ಮತ್ತೆ ಹೆಚ್ಚಿನ ಮಾಹಿತಿ ಕೊಡ್ತಾನೆ. ಆಯಿತೋ ಇಲ್ವೋ? ಎಸ್. ಹಾಗಾದರೆ ಈಗ ನೆಕ್ಸ್ಟ್ ಕ್ವಶನ್ಗೆ ನಾವು ಹೋಗೇ ಬಿಡೋಣ. ಆಯ್ತಲ್ವಾ? ಎಸ್. ಹಾಗಾದ್ರೆ ಮುಂದಿನ ಪ್ರಶ್ನೆ. ಎಸ್, ಮುಂದಿನ ಪ್ರಶ್ನೆ ನೋಡೇ ಬಿಡೋಣ. ಹಾಂ, ಏನಪ್ಪ ಮುಂದಿನ ಪ್ರಶ್ನೆ? ಈ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ? ಶಿಲೆಗಳ ಬಗ್ಗೆ ಅಧ್ಯಯನ, ಅಂಕಾಲಜಿ. ಓಕೆ, 1 ಸೆಕೆಂಡ್. ಇದೊಂದು ಸ್ವಲ್ಪ ಕ್ವಶನ್ ಇದಿದೆ ರೀ, ನಿಮಗೆ ಆಮೇಲೆ ಇದನ್ನು ಮಾತು ಹೇಳ್ತೇನೆ. ಹಾಂ, ಓಕೆ. ಎಸ್, ಓಕೆ, ಕಾಣಿಸುತ್ತಿದೆ ಅಲ್ವಾ? ಎಸ್. ಏನಿದೆ? ಭೂಮಿಯ ಈ ಕೆಳಗಿನ ಯಾವ ಪದರಿನಲ್ಲಿ 100 ಮೀಟರ್ 100 ಮೀಟರ್ ಒಳ ಹೋದಂತೆ ಆಗಬೇಕದು. ಆಯ್ತಲ್ವ? 100 ಮೀಟರ್ ಒಳ ಹೋದಂತೆ. 100 ಮೀಟರ್ ಒಳ ಹೋದಂತೆ. ನಾನು ಇಲ್ಲಿ ಬರೀತೀನಿ ನೋಡ್ರಿ. 100 ಮೀಟರ್ ಒಳ ಹೋದಂತೆ. ಇದನ್ನು ಕಾಟ್ ಹಾಕ್ರಿ. ಇದನ್ನು ಆಯಿತಾ? ಒಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ. ಕೇಂದ್ರಗೋಳ, ಶಿಲಾಗೋಳ, ಪರಿವರ್ತನಾ ಮಿಶ್ರಗೋಳ ಅಂತ ಕೊಟ್ಟಿದ್ದಾರೆ. ನೋಡೋಣ, ಆನ್ಸರ್ ಮಾಡ್ತಾ ಬರ್ರಿಪ್ಪ. ಹಾಗಿದ್ರೆ ಬೇಗ ಬೇಗ. ಎಸ್, ಬಹಳ ಇಂಪಾರ್ಟೆಂಟ್. ಈ ವಾಯುಮಂಡಲ ಓದುವಾಗ ಮತ್ತು ಭೂಮಿಯ ಅಂತರಾಳ ಓದುವಾಗ ಅಥವಾ ಭೂಮಿಯ ಒಳಪದರಗಳು ಓದುವಾಗ ಅವುಗಳ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು ನಿಮ್ಮೆಲ್ಲರ ಹತ್ರ. ತಿಳಿತಲ್ವ? ಯಾವತ್ತೂ ನೀವು ಯಾಮಾರಬಾರ್ದು. ಒಂದೊಂದು ಮಾರ್ಕ್ಸ್ ಇಂಪಾರ್ಟೆಂಟು. ಗೊತ್ತೈತಲ್ವ? 1 ಮಾರ್ಕ್ಸ್ನಿಂದ ಸಾವಿರಾರು ಜನ ಮೆರಿಟ್ನಲ್ಲಿ ಔಟ್ ಆಗ್ತಾ ಇದ್ದಾರೆ. ನೆನಪಿಟ್ಕೊಳ್ಳಿ. ಜಸ್ಟ್ 0.25ದಾಗ ಇಡೀ ನಿಮ್ಮ ಭವಿಷ್ಯವೇ ಡೋಲಾಯಮಾನವಾಗೋ ಸಾಧ್ಯತೆ ಇರುತ್ತೆ. ಇಂಥ ಒಂದು ಸಿಂಪಲ್ ಪ್ರಶ್ನೆಗಳಿಗೆ ಸಿಂಪಲ್ ಉತ್ತರ ಕೊಡೋಕ್ಕೆ ರೆಡಿ ಇರಬೇಕು ನೀವು. ಆಯ್ತಲ್ವ? ಕೆಲವೊಬ್ಬರ ಒಂದು ಕಂಪ್ಲೇಂಟ್ ಏನು ಗೊತ್ತಾ? ನನಗೆ ಅವಾಗವಾಗ ಹೇಳ್ತೀರಿ, ಸರ್ ಸಿಂಗಲ್ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ತಡಕಾಡ್ತೀವಿ ಸರ್ ನಾವು. ನಮಗೇನಿದ್ರೆ ಸ್ಟೇಟ್ಮೆಂಟ್ ಲೆವೆಲ್ ಓದಿ ಪ್ರಾಕ್ಟೀಸ್ ಆಗಿದೆ ಅಂಥೇಳಿ. ಅದರ ಜೊತೆಗೆ ಇವುಗಳನ್ನು ಮರಿಬಾರದು.
ಇವುಗಳನ್ನು ಓದಿ ಪರ್ಫೆಕ್ಟ್ ಇದ್ದವ್ರು ಸ್ಟೇಟ್ಮೆಂಟ್ ಲೆವೆಲ್ ಕ್ವಶನ್ಸ್ಗಳಿಗೆ ಢಮಾರ್ ಅಂತೀರಿ. ಸ್ಟೇಟ್ಮೆಂಟ್ ಲೆವೆಲ್ ಕ್ವಶನ್ದಾಗ ಪರ್ಫೆಕ್ಟ್ ಇದ್ದವ್ರು ಸಿಂಗಲ್ ಕ್ವಶನ್ಗೆ ಢಮಾರ್ ಅಂತೀರಿ. ಇಷ್ಟೇ ವ್ಯತ್ಯಾಸ ಇಬ್ಬರ ನಡುವೆ, ಆಯ್ತಲ್ವಾ? ಎಸ್, ಅದರ ಬಗ್ಗೆ ಒಂದು ಮೋಟಿವೇಶನ್ ಕ್ಲಾಸ್ ತಗೋತೀನಿ, ಅವಾಗ ಮಾತಾಡ್ತೀನಿ, ಆಯಿತಾ? ಓಕೆ, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಿಶ್ರಗೋಳ. ನೆನಪಿಟ್ಕೊಳ್ರಿ, ಮಿಶ್ರಗೋಳ ಅಥವಾ ಮ್ಯಾಂಟಲ್ ಅಂತ ಕರಿತೀವಿ ನಾವು. ಏನು ಕರಿತೀವಿ? ಮ್ಯಾಂಟಲ್ ಅಂತ ಕರಿತೀವಿ. ಹಾಗಾದರೆ ಒಂದು ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಒಂದು ನಾವು ಭೂಮಿಯ ಅಂತರಾಳವನ್ನು ನೋಡ್ತಾ ಹೋಗೋಣ. ಭೂಮಿಯ ಅಂತರಾಳವನ್ನು, ಆಯಿತಾ? ಇಲ್ಲಿ 3 ಗೋಳಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದನ್ನು ನಾವು ಶಿಲಾಗೋಳ ಅಂತ ಕರಿತೀವಿ, ಇದನ್ನು ನಾವು ಮಿಶ್ರಗೋಳ ಅಂತ ಕರಿತೀವಿ, ಇದನ್ನು ನಾವು ಕೇಂದ್ರಗೋಳ ಅಂತ ಕರಿತೀವಿ, ಆಯ್ತಾ ಅಲ್ವಾ? ಹಾಗಾದರೆ ಇಲ್ಲಿ ನೋಡ್ರಿ, ನಾ ಆಗಲೇ ನಿಮಗೆ ಮೀಟರ್ಗಳು ಹೇಳಿದೆ. ಏನಂತ ಮೀಟರ್ ಹೇಳಿದೆ? ಇದು 60 ಕಿಲೋಮೀಟರ್ವರೆಗೆ ಭೂಗರ್ಭದ ಒಳಗೆ ವ್ಯಾಪಿಸಿದೆ. ಇದು 2900 ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ. ಇದು 6378 ಕಿಲೋಮೀಟರ್ವರೆಗೆ ವ್ಯಾಪಿಸಿದೆ ಅಂತ. ಹಾಗಾದರೆ ಈ ಶಿಲಾಗೋಳದಲ್ಲಿ ಏನು ಒಂದು ನಾವು ಕ್ರಸ್ಟ್ ಅಂತ ಕರಿತವಲ್ಲ, ಆ ಕ್ರಸ್ಟ್ನ ಮೇಲ್ಮೈ ಭಾಗ, ಈಗ ನಾವೇನು ವಾಸ ಮಾಡ್ತಿದ್ದಿಲ್ಲ, ಇದು ಭೂ ಮೇಲ್ಮೈ ಭಾಗ ಅಂತ ಕರಿತೀವಿ. ಇದನ್ನ ಏನ್ ಕರಿತೀವಿ? ಭೂ ಮೇಲ್ಮೈ ಭಾಗ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ, ಭೂ ಮೇಲ್ಮೈ ಭಾಗ. ಹಾಗಾದರೆ ಇಲ್ಲಿ ಎಷ್ಟು ಮೀಟರ್ ಒಳ ಹೋದಂತೆ ಯಾವ ಥರ ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಹೋದಾಗ, ಇಲ್ಲಿ ಪ್ರತಿ 32 ಮೀಟರ್ ಒಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಪ್ಲಸ್ ಆಗ್ತಾ ಹೋಗುತ್ತೆ. ಆದರೆ ಮಿಶ್ರಗೋಳದಲ್ಲಿ ಪ್ರತಿ 100 ಮೀಟರ್ ಒಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಪ್ಲಸ್ ಆಗ್ತಾ ಹೋಗುತ್ತೆ. ಕೇಂದ್ರಗೋಳದಲ್ಲಿ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಒಳ ಹೋದಂತೆ, ಎಷ್ಟು ಮೀಟರ್ ಒಳ ಹೋದಂತೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗುತ್ತೆ ಅಂತ ಎಲ್ಲೂ ಕೊಟ್ಟಿಲ್ಲ. ಆದರೆ ಇಲ್ಲಿ 5000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಉತ್ಪತ್ತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 1500 ಡಿಗ್ರಿ ಸೆಲ್ಸಿಯಸ್ 1500 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತೆ, 1500 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಂಡು ಬರುತ್ತೆ ಅಂತ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಎಷ್ಟು 1000 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಂಡು ಬರುತ್ತೆ ಅಂತ ಕ್ರಸ್ಟ್ ಅಥವಾ ತೊಗಟೆ ಅಥವಾ ಶಿಲಾಗೋಳದಲ್ಲಿ ಕೊಟ್ಟಿಲ್ಲ. ಎಷ್ಟು ಮೀಟರ್ ಒಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ, 32 ಡಿಗ್ರಿ. ಆದರೆ ಇಲ್ಲಿ ಕೇಳಿರುವಂತಹ 100 ಮೀಟರ್ದ ಒಂದು ಪ್ರಶ್ನೆ ಇದೆ. ಆದ್ದರಿಂದ 4ನೇ ಆಪ್ಷನ್ ಮಿಶ್ರಗೋಳ ಇದು ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಅಷ್ಟೆಲ್ಲ ವಾಯುಮಂಡಲದಲ್ಲಿ 5 ಮಂಡಲಗಳ ಬಗ್ಗೆ ಓದುವಾಗಲೂ ಕೊಡ್ತಾನವನು. ಪರಿವರ್ತನಾ ಮಂಡಲದಲ್ಲಿ ಪ್ರತಿ ಎಷ್ಟು ಮೀಟರ್ ಮೇಲೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ ಅಂತ, 165 ಮೀಟರ್ ಮೇಲಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅದೇ ರೀತಿ ಪರಿವರ್ತನಾ ಮಂಡಲದಲ್ಲಿ 165 ಮೀಟರ್ ಮೇಲಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆದರೆ 1 ಕಿಲೋಮೀಟರ್ ಮೇಲಕ್ಕೆ ಹೋದಂತೆ 6.4 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತಾ ಹೋಗುತ್ತದೆ. 1000 ಅಡಿ ಮೇಲಕ್ಕೆ ಹೋದಂತೆ 3.3 ಫ್ಯಾರನ್ಹೀಟ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಅದನ್ನು ನೀವು ನೆನಪಿಟ್ಕೋಬೇಕು, ಆಯಿತಾ? ಮತ್ತು ಅದನ್ನು ಮುಂದೆ ನಿಮಗೆ ಹೇಳ್ತಾನೆ. ಓಕೆ, ನೆಕ್ಸ್ಟ್. ಎಸ್ ನೋಡ್ರಿ, ಒಂದು ಸ್ಟೇಟ್ಮೆಂಟ್ ಲೆವೆಲ್ ಕ್ವಶನ್ ತೊಗೊಂಡು, ಆಯಿತಾ? ಎಸ್, ಹಾಂ, ಓಕೆ. ಏನು ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಮೊದಲ ಅಬ್ಸರ್ವೇಷನ್ ಮಾಡ್ರಿ ನೀವು, ಏನು ಆ ಸ್ಟೇಟ್ಮೆಂಟ್ಗಳನ್ನು. ಆಮೇಲೆ ಪಟ್ಟ ಕಮೆಂಟ್ ಬಾಕ್ಸು ಕಮೆಂಟ್ ಮಾಡ್ತಾ ಹೋಗ್ಬೇಕು. ಏನಿದೆ ನೋಡ್ರಿ, ಪರಿವರ್ತನಾ ಮಂಡಲ, ಓಕೆ, ಆಕಾಶದಿಂದ ಭೂಮಿಯ ಕಡೆಗೆ, ಓಕೆ, 1ನೇ ಮಂಡಲವಾಗಿದೆ. 1ನೇ ಆ್ಯಕ್ಚುಲಿ ಈ ಥರ 1ನೇ ಅಂತ ಇರಬೇಕು, ಈ ಥರ ಇರಬೇಕದು. 1ನೇ ಮಂಡಲವಾಗಿದೆ ನೋಡ್ರಿ. ಸಮೋಷ್ಣ ಮಂಡಲದಲ್ಲಿ ಗಾಳಿ ಶಾಂತವಾಗಿರುವುದರಿಂದ ಸ್ವದೇಶಿ ವಿಮಾನಗಳು ಹಾರಾಡಲು ಅನುಕೂಲಕರವಾಗಿದೆ. 3ನೇ ಸ್ಟೇಟ್ಮೆಂಟ್ ನೋಡ್ರಿ. ಓಕೆ, 1ನೇ ಸ್ಟೇಟ್ಮೆಂಟ್ ಮುಗೀತಾ, 2ನೇ ಸ್ಟೇಟ್ಮೆಂಟ್ ಮುಗೀತಾ, ಈಗ 3ನೇ ಸ್ಟೇಟ್ಮೆಂಟ್. ಸಮೋಷ್ಣ ಮಂಡಲದಲ್ಲಿ ಉಷ್ಣ ಮತ್ತು ಶೀತ ಸಮವಾಗಿರುವುದರಿಂದ ಇಲ್ಲಿ ಉಲ್ಕೆಗಳು ಕರಗುತ್ತವೆ. 4ನೇ ಸ್ಟೇಟ್ಮೆಂಟ್. ಮಧ್ಯಂತರ ಮಂಡಲ ಅತ್ಯಂತ ತಂಪಾಗಿರುವ ಕಾರಣ ಇಲ್ಲಿ ರೇಡಿಯೋ ಅಲೆಗಳನ್ನು
ಮಂಡಲವನ್ನು ಜೋಡಿಸಲಾಗಿದೆ ಅಂತ 4ನೇ ಸ್ಟೇಟ್ಮೆಂಟ್ ಐತೆ. ಹಾಗಾದರೆ 5ನೇದು ನೋಡ್ರಿ, ಮಧ್ಯಂತರ ಮಂಡಲದಲ್ಲಿ ಭೂಮಿಯಿಂದ ಆಕಾಶದ ಕಡೆಗೆ 3ನೇ ಮಂಡಲವಾಗಿದೆ. ಮಧ್ಯಂತರ ಮಂಡಲವು ಭೂಮಿಯಿಂದ ಆಕಾಶದ ಕಡೆಗೆ ಹೋದಂತೆ 3ನೇ ಮಂಡಲವಾಗಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತೇಳಿ 5 ಸ್ಟೇಟ್ಮೆಂಟ್ಗಳನ್ನು ನೋಡಿಕೊಂಡು ಪಟ 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 ಆನ್ಸರ್ ಮಾಡಬೇಕು. ಏನು ಹೇಳಿದ ಅವನು, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ಯಾನ. ಕರೆಕ್ಟ್ ಇರೋದು ಯಾವುದು ಅಂತ ಕೇಳ್ಯಾನ ನಾವು, ಗೊತ್ತಾಯ್ತಲ್ವ? ಹಾಗಾದರೆ ಅಬ್ಸರ್ವೇಷನ್ ಮಾಡಿ ಕರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗ್ರಿ. ನೋಡೋಣ ಹಾಗಿದ್ರೆ. ಎಸ್, ಬರಲಿ, ಆನ್ಸರ್ ಬರಲಿ ಬೇಗ ಬೇಗ. ಓಕೆ, ಎ ಬಿ ಸರ್, ಬಿ ಸರ್, ಎ ಸರ್, ಡಿ, ವೆರಿ ಗುಡ್, ಡಿ. ಹಾಗಾದರೆ ಒಟ್ಟ ತಲೆ ಕೆಸ್ಕೋಬೇಡ್ರಪ್ಪಿ, ನಿಮಗೆ ಪಟ್ಟು ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗ್ರಿ ಯಾವ ಹೇಳಿಕೆಗಳು ಸರಿಯಾಗಿವೆ ಕೇಳ್ಯಾನ. ಈಗ ಒಂದೊಂದಾಗಿ ನಾನು ಇಲ್ಲಿ ಸರಿ ಇದ್ರೆ ಎಸ್ ರೈಟ್ ಮಾರ್ಕ್ ಹಾಕ್ತೀನಿ, ರಾಂಗ್ ಇದ್ರೆ ಇಂಟು ಮಾರ್ಕ್ ಹಾಕ್ತೀನಿ, ನೋಡ್ತಾ ಹೋಗ್ರಿ. ಪರಿವರ್ತನಾ ಮಂಡಲ ಆಕಾಶದಿಂದ ಭೂಮಿಯ ಕಡೆಗೆ 1ನೇ ಮಂಡಲವಾಗಿದೆ, ಇದು ರಾಂಗ್ ಇದೆ, ಗೊತ್ತಾಯ್ತಲ್ವ? ಆಕಾಶದಿಂದ ಭೂಮಿಯ ಕಡೆಗೆ 1ನೇ ಮಂಡಲ ಅಲ್ಲ, ಅದು ಆಕಾಶದಿಂದ ಭೂಮಿಯ ಕಡೆಗೆ 5ನೇ ಮಂಡಲ ಆಗಬೇಕಾ. ಭೂಮಿಯಿಂದ ಆಕಾಶದ ಕಡೆಗೆ 1ನೇ ಮಂಡಲ ಪರಿವರ್ತನಾ ಮಂಡಲ, ಗೊತ್ತಾಯ್ತಲ್ವ? ಅದಕ್ಕಿದ ರಾಂಗ್. ನೆಕ್ಸ್ಟ್, ಸಮೋಷ್ಣ ಮಂಡಲದಲ್ಲಿ ಗಾಳಿಯು ಶಾಂತವಾಗಿರುವ ಕಾರಣ ಇಲ್ಲಿ ಸ್ವದೇಶಿ ವಿಮಾನಗಳು ಹಾರಾಡಲು ಅನುಕೂಲವಾಗಿದೆ ಅಂತ ಇದೆ. ಸ್ವದೇಶಿ ಆಗಬಾರ್ದು, ಇದು ವಿದೇಶಿ ವಿಮಾನಗಳು. ಸ್ವದೇಶಿ ವಿಮಾನಗಳು ನಮ್ಮ ಪರಿವರ್ತನಾ ಮಂಡಲದಲ್ಲಿ ಮಾತ್ರ ಹಾರಾಡ್ತಾವೆ. ಜೆಟ್ ವಿಮಾನಗಳು, ಅಂತಾರಾಷ್ಟ್ರೀಯ ವಿಮಾನಗಳೆಲ್ಲವೂ ಈ ಒಂದು ಸಮೋಷ್ಣ ಮಂಡಲದಲ್ಲಿ ಹಾರಾಡ್ತಾವ. ಇಲ್ಲಿ ಸ್ವದೇಶಿ ಬದಲು ವಿದೇಶಿ ಇರಬೇಕು. ಆದ್ದರಿಂದ 2ನೇ ಸ್ಟೇಟ್ಮೆಂಟು ರಾಂಗ್. ನೆಕ್ಸ್ಟ್ ನೋಡಿ, ಸಮೋಷ್ಣ ಮಂಡಲದಲ್ಲಿ ಉಷ್ಣ ಮತ್ತು ಶೀತ ಸಮವಾಗಿರುವುದರಿಂದ ಇಲ್ಲಿ ಉಲ್ಕೆಗಳು ಕರಗುತ್ತವೆ ಅಂತ ಇದೆ, ಇದು ರಾಂಗ್ ಇದೆ, ಗೊತ್ತಾಯ್ತಲ್ವಾ? ಯಾಕೆ ರಾಂಗಪ್ಪ ಅಂದರೆ ಉಲ್ಕೆಗಳು ಇಲ್ಲಿ ಕರಗೋದಿಲ್ಲ, 3ನೇ ಮಂಡಲವಾದ ಮಧ್ಯಂತರ ಮಂಡಲದಲ್ಲಿ ಕರಗ್ತಾವೆ. ಯಾಕಂದ್ರೆ ಅಲ್ಲಿ -100 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರೋದ್ರಿಂದ ಆಕಾಶದಿಂದ ಬರುವ ಬೃಹತ್ ಗಾತ್ರದ ಉಲ್ಕಾ ಬಂಡೆಗಳನ್ನು ಅಲ್ಲಿ ಕರಗಿಸಿ ಜೀವ ಸಂಕುಲ ಹೊಂದಿರುವ ನಮ್ಮ ಭೂಮಿಯನ್ನು ರಕ್ಷಿಸೋದು ಯಾವುದಪ್ಪ ಅಂತಂದ್ರೆ ಮಧ್ಯಂತರ ಮಂಡಲ. ಆದರೆ ಇಲ್ಲಿ ಸಮೋಷ್ಣ ಮಂಡಲ ಅಂದಾನ, ಆದ್ದರಿಂದ ಇದು ಸಹ ರಾಂಗ್ ಆಯ್ತಲ್ವಾ? ನೆಕ್ಸ್ಟ್, ಮಧ್ಯಂತರ ಮಂಡಲ ಅತ್ಯಂತ ತಂಪಾಗಿರುವ ಕಾರಣ ಇಲ್ಲಿ ರೇಡಿಯೋ ಅಲೆಗಳನ್ನು ಜೋಡಿಸಲಾಗಿದೆ, ಇದು ಸಹ ರಾಂಗ್. ಯಾಕಂದ್ರೆ ಆಯಾನು ಮಂಡಲ ಭೂಮಿಯ ಮೇಲ್ಮೈ ಭಾಗದಿಂದ ಆಕಾಶದ ಕಡೆಗಿರುವ 4ನೇ ಮಂಡಲ ಆಯಾನು ಮಂಡಲ ಅಥವಾ ಉಷ್ಣತಾ ಮಂಡಲ ಅಥವಾ ಐನೋಸ್ಪಿಯರ್ ಅಥವಾ ಥರ್ಮೋಸ್ಪಿಯರ್ ಅಂತ ಕರೀತಾರೆ, ಗೊತ್ತಾಯ್ತಲ್ವಾ? ಅಂದ್ರೆ 1ನೇ ಮಂಡಲ ಪರಿವರ್ತನ, 2ನೇದು ಸಮೋಷ್ಣ, 3ನೇದು ಮಧ್ಯಂತರ, 4ನೇದು ಆಯಾನು ಮಂಡಲ ಅಥವಾ ಉಷ್ಣತಾ ಮಂಡಲ, 5ನೇದು ಬಾಹ್ಯ ಮಂಡಲ. ಈ 5 ಮಂಡಲ ಒಳಗೆ 4ನೇ ಮಂಡಲ ಆಯಾನು ಅಥವಾ ಉಷ್ಣತಾ ಮಂಡಲ ಐತ, ಅಲ್ಲಿ ರೇಡಿಯೋ ವಿಕಿರಣಗಳನ್ನು ಅಳತೆ ಮಾಡುವಂಥ ಕೆಲವೊಂದು ಪ್ರಮುಖವಾದ ಕೃತಕವಾಗಿರುವ ಮಷಿನ್ಗಳನ್ನು ಜೋಡಿಸಲಾಗಿದೆ. ಆ ರೇಡಿಯೋ ಅಲೆಗಳನ್ನು ಇವತ್ತು ನೀವೇನಾದರೂ ನನ್ನ ಲೈವ್ ಕ್ಲಾಸ್ ನೋಡ್ತಾ ಇದ್ದೀರಿ ಅಂತಂದರೆ ನಾನು ಇಲ್ಲೇ ಇದ್ದೀನಿ ಅಂಥೇಳಿ ನಮಗೂ ನಿಮಗೂ ಕೇವಲ ಒಂದು 10 ಫುಟ್ ದೂರ ಇದೆ ಅಂಥೇಳಿ 10 ಫುಟ್ ದೂರದಾಗಿಂದ ಲೈವ್ ಬರಲ್ಲ. ಅದು ಮೇಲ್ಗಡೆ ಹೋಗಿ 600 ಕಿಲೋಮೀಟರ್ ತಲುಪಿ ಆಮೇಲೆ ಜಗತ್ತಿನ ಎಲ್ಲ ಭಾಗಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ದೇಶ ಗೂಗಲ್ ವ್ಯವಸ್ಥೆ ಇದೆಯೋ ಆ ಎಲ್ಲ ದೇಶಗಳಲ್ಲಿ ಏಕಕಾಲದಲ್ಲಿ ಲೈವ್ ಹೋಗುತ್ತೆ ರೀ. ಅದು ವಿದಿನ್ ಬರೀ 1 ಸೆಕೆಂಡ್ ಒಳಗೆ ನಡೆಯೋ ಪ್ರಕ್ರಿಯೆ ಇದು. ಹಾಗಾದರೆ ಆ ಒಂದು ರೇಡಿಯೋ ಅಲೆಗಳನ್ನು ಮೇಲ್ಗಡೆ 4ನೇ ಮಂಡಲದಾಗ ಕುಂಚಾರ, ಆದರೆ ಮಧ್ಯಂತರ ಮಂಡಲ ಕುಂಚಿಲ್ಲ, ಆದ್ದರಿಂದ ಇದು ರಾಂಗ್. 5ನೇದು ಏನಪ್ಪ ನೋಡ್ರಿ, ಮಧ್ಯಂತರ ಮಂಡಲ ಭೂಮಿಯಿಂದ ಆಕಾಶದ ಕಡೆಗೆ 3ನೇ ಮಂಡಲವಾಗಿದೆ, ಇದು ಒಂದು ಮಾತ್ರ ಕರೆಕ್ಟ್. 1ನೇದು ಪರಿವರ್ತನ, 2ನೇ ಸಮೋಷ್ಣ, 3ನೇದು ಮಧ್ಯಂತರ, 4ನೇದು ಆಯಾನು, 5ನೇದು ಬಾಹ್ಯ ಮಂಡಲ. ಹಾಗಾದರೆ ಭೂಮಿಯಿಂದ ಆಕಾಶದ ಕಡೆಗೆ 3ನೇ ಮಂಡಲ ಅಂದಾನು ಮಧ್ಯಂತರ ಮಂಡಲವನ್ನು, ಹೌದಲ್ವಾ? ಹಾಗಾದರೆ ಇದು ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಗೆಳೆಯರೇ, ತಿಳಿತಲ್ವಾ? ಎಸ್. ಹಾಗಾದರೆ ಈಗ ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ, ಆಯ್ತಲ್ವಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್.
ಎಸ್, ನೋಡಿ ಮುಂದಿನ ಪ್ರಶ್ನೆ, ಗಾಳಿಯ ವೇಗವನ್ನು ಅಳೆಯುವ ಮಾಪನ ಯಾವುದು ಅಂತ ಇದೆ. ಇದು ಸೈನ್ಸ್ಗೂ ಸಂಬಂಧಪಟ್ಟೈತಿ, ಜೊತೆಗೆ ನಮ್ಮ ಜಿಯೋಗ್ರಫಿಗೂ ಸಂಬಂಧಪಟ್ಟಿದೆ. ನೋಡೋಣ. ಪವನ ವೇಗ, ಪ್ರವೀಣ ವೇಗ, ಪವನ ದಿಕ್ಸೂಚಿ, ಐಸೋಥರ್ಮ್ ಅಂತ ಇದೆ. ನೋಡೋಣ, ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗ್ರಿಪ್ಪ. ನೋಡೋಣ, ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗ್ರಿ. ಇಲ್ಲಿ ನಾನು ದಿನಕ್ಕೆ 50 ಕ್ವಶನ್ 100 ಕ್ವಶನ್ ತೊಗೊಂಬರ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾ ಬರೀ 2 ಕ್ವಶನ್ ತೊಗೊಂಬರ್ಲಿ, 10 ಕ್ವಶನ್ ತೊಗೊಂಬರ್ಲಿ, 20 ತೊಗೊಂಬರ್ಲಿ, ಅವುಗಳನ್ನ 360 ಡಿಗ್ರಿ ಒಳಗೆ ಎಲ್ಲ ರೀತಿಯ ಎಕ್ಸ್ಪ್ಲನೇಷನ್ ಕೊಡ್ತೀನಲ್ಲ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊತಿರಲ್ಲ, ಅದು ಇಂಪಾರ್ಟೆಂಟ್. ಗೊತ್ತೈತಲ್ವ? ಇಲ್ಲ ಸಿಂಗಲ್ ಕ್ವಶನ್ ತೊಗೊಂಬಂದು ಪಟ ಕ್ವಶನ್ ಹೇಳಿ ಪಟ ಆನ್ಸರ್ ಹೇಳಿ ಹಾಗೆ ಹೋಗ್ತಾ ಹೋದರೆ ಅದು ಇವತ್ತಿನ KEA ಮತ್ತು ಇವತ್ತಿನ KPSC ಕೇಳುವ ನ್ಯೂ ಪ್ಯಾಟರ್ನ್ನ ಪ್ರಶ್ನೋತ್ತರಗಳ ತರಗತಿ ಆಗಲ್ಲ. 2020 ಮುಂಚೆ ಇತ್ತಲ್ಲ ಆ ಪದ್ಧತಿ ಆಗುತ್ತೆ. ಬಟ್ ನ್ಯೂ ಟ್ರೆಂಡಿಂಗ್ ಕ್ವಶನ್ಸ್ಗಳು ಹೆಂಗಿರ್ತಾವೆ ಅನ್ನೋದಕ್ಕೆ ನಾವು ಕರೆಕ್ಟಾಗಿ ಅದಕ್ಕೆ ಅಟ್ಯಾಚ್ಮೆಂಟಾಗಿ ಅಡಿಕ್ಟಾಗಿ ಓದಬೇಕಂದ್ರೆ ಪ್ರತಿಯೊಂದು ಕ್ವಶನನ್ನು 360 ಡಿಗ್ರಿ ಒಳಗೆ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾವು ಅರ್ಥ ಮಾಡ್ಕೊಳ್ತಾ ಹೋಗಬೇಕು ಗೆಳೆಯರೆ. ತಿಳಿತಲ್ವಾ? ಎಸ್. ಹಾಗಾದರೆ ಗಾಳಿಯ ವೇಗವನ್ನು ಅಳೆಯುವ ಮಾಪನ ಯಾವುದು ಅಂತ ಕೇಳ್ತಾರೆ. ಹಾಗಾದರೆ ಇದರ ಒಳಗ ಪವನ ವೇಗ ಆಪ್ಷನ್ ನಂಬರ್ 1 ಗೊತ್ತೈತಲ್ಲ. ಇದನ್ನೇ ನಾವು ಏನು ಕರಿತಾವೆ ಇಂಗ್ಲೀಷ್ನ್ಯಾಗ ಕೇಳಿದ್ರೆ ಸ್ನೇಹಿತರೆ ಆ್ಯನಿಮೋಮೀಟರ್ ಅಂತ ಕರಿತಾವು. ಏನು ಕರಿತೀವ್ರಿ? ಆ್ಯನಿಮೋಮೀಟರ್ ಅಂತ ಕರಿತಾವು. ನೆನಪಿಟ್ಕೊಳ್ರಿ, ಏನು ಕರಿತೀವ್ರಿ? ಆ್ಯನಿಮೋಮೀಟರ್ ಅಂತ ಕರಿತೀವಿ. ಆಯಿತಾ? ಹಾಗಾದರೆ ಇಲ್ಲಿ ಒಂದು ಚೂರ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ ನೋಡಿ. ಆಯ್ತಲ್ವಾ? ಫಸ್ಟ್ ಆಫ್ ಆಲ್ ಗಾಳಿ ಎಂದರೇನು ನೋಡ್ತಾ ಹೋಗೋಣ. ಗಾಳಿ ಅಂತಂದ್ರೆ ಏನು? ಭೂಮಿಗೆ ಸಮಾನಾಂತರವಾಗಿ ಬೀಸುವ ವಾಯು ಅಥವಾ ಮಾರುತಕ್ಕೆ ಗಾಳಿ ಅಂತ ಕರಿತಾವೆ. ಈಗ ಎಕ್ಸಾಂಪಲ್, ನೀವು ನಾನು ವಿಡಿಯೋ ನೋಡ್ತಾ ಇದ್ದೀರಿ, ನೋಡ್ಕೋತಾನೆ ಏನು ಮಾಡ್ರಪ್ಪ ಅಂತಂದ್ರೆ ಅಲ್ಲಿ ನಿಮ್ಮ ಬಾಗಿಲ ಹತ್ರ ಅಥವಾ ಕಿಟಕಿ ಹತ್ರ ಹೋಗ್ರಿ. ಆವಾಗ ಬಾಗಿಲು ಅಥವಾ ಕಿಟಕಿಯನ್ನು ಹೊರಗೆ ಅದು ಓಪನ್ ಆಗೋದಿದ್ರೆ ಹೊರಗೆ ನುಗ್ಗಿಸ್ರಿ, ಅಥವಾ ಒಳಗೆ ಓಪನ್ ಆಗೋದಿದ್ರೆ ಒಳಗೆ ಜಗ್ರಿ. ಆಗ ಜಗ್ಗಿದಾಗ ನಿಮಗೆ ಗಾಳಿ ಅದೇನಾದರೂ ಈ ಥರ ಒಪ್ಪಾರೆ ಅಥವಾ ಈ ಥರ ಏನೋ ವ್ಯತಿರಿಕ್ತವಾಗಿ ಬರುತ್ತೋ, ಅಥವಾ ಈ ಥರ ಕೆಳಗೆ ಬರ್ತೋ, ಅಥವಾ ಈ ಥರ ಸಮವಾಗಿ ಬರುತ್ತೋ ನೋಡ್ರಿ. ನೀವು ಆ ಬಾಗಿಲವನ್ನು ತೆಗೆದಾಗ ನಿಮಗೆ ನೇರವಾಗಿ ಗಾಳಿ ಬಡಿಯುತ್ತೆ ನಿಮ್ಮ ದೇಹಕ್ಕೆ. ಆಯ್ತಲ್ವಾ? ಏನು ಬರೀ ಈ ಥರ ಆ ಡೋರನ್ನು ಓಪನ್ ಮಾಡಿದಾಗ ಗಾಳಿ ಬಂದು ಏನಾದರೂ ನಿಮ್ಗೆ ಈ ಥರ ಬಂದು ಮುಖಕ್ಕೆ ಏನಾದರೂ ಹೊಡಿತೈತನ? ಹೌದಾ? ಅಥವಾ ಏನಾದರೂ ಈ ಥರ ಬಂದು ನಿಮ್ಮ ಕಾಲಿಗೆ ಏನಾದರೂ ಬಡಿತೈತ ಗಾಳಿ? ಇಲ್ಲ, ಸಮಾನಾಂತರವಾಗಿ ಬರ್ತೈತಿಲ್ಲ, ಅದನ್ನೇ ನಾವು ಗಾಳಿ ಅಂತ ಕರಿತೇವೆ. ಭೂಮಿಗೆ ಸಮಾನಾಂತರವಾಗಿ ಬೀಸುವ ವಾಯು ಅಥವಾ ಮಾರುತಕ್ಕೆ ಗಾಳಿ ಅಂತ ಕರಿತೀವಿ. ಆಯ್ತಲ್ವಾ? ಹಾಗಾದರೆ ಗಾಳಿಯ ವೇಗವನ್ನು ಅಳೆಯುವ ಮಾಪನ ಪವನ ವೇಗ ಅಂತ ನೋಡಿದ್ರಿ. ಈಗ ನೀವು ಯಾವ್ದು ನೋಡಿದ್ರಿ? ಪವನ ವೇಗ ಮಾಪನ. ಹೌದಲ್ವಾ? ಅದೇ ರೀತಿ ನೋಡೋಣ, ಗಾಳಿಯ ದಿಕ್ಕನ್ನು ಅಳೆಯುವ ಮಾಪನ. ಗಾಳಿಯ ದಿಕ್ಕನ್ನು ಅಳೆಯುವ ಮಾಪನ ಪವನ ದಿಕ್ಸೂಚಿ. ಯಾವುದು? ಪವನ ದಿಕ್ಸೂಚಿ. ತಿಳಿತಲ್ವಾ? ಅದೇ ರೀತಿ ಗಾಳಿಯ ಒತ್ತಡವನ್ನು ಅಳೆಯುವ ಮಾಪನ. ಇಲ್ಲಿ ಈಗ ಗಾಳಿಯ ಒತ್ತಡವನ್ನು ಅಳೆಯುವ ಮಾಪನ ಯಾವುದು ಕೇಳ್ತಾರ? ವಾಯುಭಾರ ಮಾಪಕ. ಗಾಳಿಯ ಒತ್ತಡವನ್ನು ಅಳೆಯುವ ಮಾಪನ ವಾಯುಭಾರ ಮಾಪಕ ಅಥವಾ ಬಾರೋಮೀಟರ್ ಅಂತ ಕರೀತಾರ. ನೆಕ್ಸ್ಟ್ ಗಾಳಿಯ ತೀವ್ರತೆಯನ್ನು ಅಳೆಯುವ ಮಾಪನ ಯಾವುದು ಕೇಳ್ತಾರ? ಗೊತ್ತಾಯ್ತಾ? ಬ್ಯೂಫೋರ್ಟ್ ಸ್ಕೇಲ್. ಗಾಳಿಯ ತೀವ್ರತೆಯನ್ನು ಅಳೆಯುವ ಮಾಪನ ಬ್ಯೂಫೋರ್ಟ್ ಸ್ಕೇಲ್ ಅಂತ ಕರೀತಾರೆ. ಬ್ಯೂಫೋರ್ಟ್ ಸ್ಕೇಲ್ ಅಂತ ಕರೀತಾರೋ. ತಿಳಿತಲ್ವಾ? ಅದೇ ರೀತಿ ಗಾಳಿ ಬಗ್ಗೆ ಇನ್ನೂ ತುಂಬ ಮಾಹಿತಿ ಇದೆ. ಆಯಿತೋ ಇಲ್ವೋ? ಹಾಗಾದ್ರೆ ಈಗ ಯಾವುದೋ ಒಂದು ಗಾಳಿ ಇಲ್ಲಿ ನೋಡ್ರಿ ಎಲ್ಲರೂ, ಆಯ್ತಲ್ರ, ಇಲ್ಲೊಂದು ಗಾಳಿ ಈ ಥರ ಬೀಸ್ತಾ ಇದೆ, ಇಲ್ಲಿ ಯಾವುದೋ ಒಂದು ಪರ್ವತ ಶಿಖರ ಇದೆ ಅಂತ ಅನ್ಕೋರೆ. ಹಾಗಾದರೆ ಈ ರೀತಿ ಗಾಳಿ ಬಂದು ಈ ಪರ್ವತ ಶಿಖರಕ್ಕೆ ಡಿಕ್ಕಿ ಹೊಡೆದ ಗಾಳಿ ಈ ರೀತಿ ಮೇಲಕ್ಕೆ ಇರುತ್ತೆ. ಆಯ್ತಲ್ವಾ? ಒಂದು ಗಾಳಿ ಬರ್ತಾ ಇದೆ, ಈ ರೀತಿ ಗಾಳಿ ಬರ್ತಿರುವಾಗ ಅದಕ್ಕೆ ಯಾವುದಾದ್ರೂ ಒಂದು ಪರ್ವತ ಅಡೆತಡೆ ಉಂಟು ಮಾಡಿದರೆ ಆ ಗಾಳಿಯು ಆ ಪರ್ವತಕ್ಕೆ ಅನುಗುಣವಾಗಿ ಮೇಲಕ್ಕೇರುತ್ತದೆ. ಹಾಗಾದರೆ ಈ ರೀತಿ ಮೇಲಕ್ಕೇರುವ ಗಾಳಿಯನ್ನು ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಮೇಲ್ಮೈ ಪ್ರವಾಹ ಅಂತ ಕರಿತೀವಿ.
ಏನು ಕರಿತೀವಿ? ಮೇಲ್ಮೈ ಪ್ರವಾಹ ಅಂತ ಕರಿತೀವಿ. ನೆನ್ಪಿಟ್ಕೊಳ್ರಿ, ಮೇಲ್ಮೈ ಪ್ರವಾಹ. ಹಾಗಾದರೆ ಯಾವುದೋ ಒಂದು ಗಾಳಿ ಆಯ್ತಲ್ವಾ, ಯಾವುದೋ ಒಂದು ಗಾಳಿ ಹಿಂಗೆ ಬೀಸ್ತಾ ಇದೆ, ಇಲ್ಲೊಂದು ಪರ್ವತ ಶಿಖರವಿದೆ, ಈ ರೀತಿ ಬೀಸಿದ ಗಾಳಿ ಮೇಲ್ಗಡೆ ಹೋಗಿ ಆಯ್ತಲ್ವಾ, ಒಂದು ಸೆಕೆಂಡ ಇದನ್ನ ಚಿತ್ರವನ್ನು ಕರೆಕ್ಟಾಗಿ ತೆಗಿತೀನಿ. ಇಲ್ಲೊಂದು ಪರ್ವತ ಶಿಖರ ಇದೆ, ಈ ರೀತಿ ಗಾಳಿ ಬಂದು ಈ ಥರ ಮೇಲ್ಗಡೆ ಹೋಗಿ ಈಗಾಗಲೇ ಪರ್ವತದ ಎತ್ತರದ ಭಾಗದಲ್ಲಿ ಸಂಗ್ರಹವಾದ ಗಾಳಿ ಉಷ್ಣಾಂಶ ಕಳೆದುಕೊಂಡು ತಂಪಾಗಿ ಭಾರವಾಗಿ ಅದು ಭೂಮಿಯ ಕಡೆಗೆ ಕೆಳಗೆ ಇಳಿಯುತ್ತದೆ. ಈ ರೀತಿ ಆ ಪರ್ವತ ಶಿಖರದಿಂದ ಕಂದರ ಕಣಿವೆ ಅಥವಾ ತಗ್ಗು ಭಾಗದ ಕಡೆಗೆ ಆ ಗಾಳಿಯು ಕೆಳಗೆ ಇಳಿದರೆ ಅದನ್ನು ನಾವು ಏನಂತ ಕರಿತೀವಿ? ಯಾಂತ್ರಿಕ ಪ್ರವಾಹ ಅಂತ ಕರಿತೀವಿ. ಯಾಂತ್ರಿಕ ಪ್ರವಾಹ. ಮೇಲೇರಿದರೆ ಮೇಲ್ಮೈ ಪ್ರವಾಹ, ಕೆಳಗೆ ಇಳಿದ್ರೆ ಅದನ್ನು ಕೆಳಮೈ ಪ್ರವಾಹ ಅನ್ನಬಾರ್ದು. ನಮ್ಮ ಮಂದಿ ಹಂಗದಾರ, ಮ್ಯಾಲ ಹೋದ್ರೆ ಮೇಲ್ಮೈ ಪ್ರವಾಹ, ಕೆಳಗೆ ಬಂದ್ರೆ ಕೆಳಮೈ ಪ್ರವಾಹ. ಮತ್ತು ಹಂಗಿತ್ತಂದ್ರೆ ಮ್ಯಾಲ ಕೆಳಗ ಹೋಗ್ತೈತಪ್ಪ. ಸಮುದ್ರದಾಗದು ಬೀಚ್ದಾಗದು ಹೋಗಿರ್ತಾರೆ, ಅಲ್ಲಿ ಅಲೆಗಳು ಬರ್ತಾವ ಗೊತ್ತೈತಲ್ಲೋ, ಆ ಅಲೆಗಳು ಹಿಂಗೆ ಮೇಲ ಕೆಳಗ ಬರ್ತಾವೆ. ಮತ್ತು ಅದನ್ನೇ ಕರೀತಾರೆ ಕೆಳಮೈ ಮೇಲ್ಮೈ ಪ್ರವಾಹ ಅಂತಾರೇನು. ಮತ್ತು ಮ್ಯಾಲೆ ಹೋದ್ರೆ ಮೇಲ್ಮೈ ಪ್ರವಾಹ, ಕೆಳಗೆ ಬಂದರೆ ಕೆಳಮೈ ಪ್ರವಾಹ ಅಂತ ಅನ್ನೋರು ನೀವು. ಮತ್ತು ಮ್ಯಾಲ ಕೆಳಗ ಹೋಗಪ್ಪ, ಅದಕ್ಕೆ ನಾನು ಮ್ಯಾಲ ಕೆಳಗ ಪ್ರವಾಹ. ಹಾಗೆಲ್ಲ ಇಲ್ಲ, ಅದು ಗೊತ್ತಾಯ್ತೋ ಇಲ್ವೋ? ಹಾಗಾದ್ರೆ ಒಂದು ಗಾಳಿ ಈ ರೀತಿ ಒಂದು ಬಾರಿ ಮೇಲ್ಮುಖವಾಗಿ ಕೆಳಮುಖವಾಗಿ ಸಮಾನಾಂತರವಾಗಿ ಮೇಲ್ಮುಖವಾಗಿ ಕೆಳಮುಖವಾಗಿ ಸಮಾನಾಂತರವಾಗಿ ಮೇಲ್ಮುಖವಾಗಿ ಕೆಳಮುಖವಾಗಿ ಸಮಾನಾಂತರವಾಗಿ ಮೇಲ್ಮುಖವಾಗಿ ಕೆಳಮುಖವಾಗಿ ಈ ರೀತಿ ನಿರಂತರವಾಗಿ ಚಲಿಸುತ್ತೆ. ಈ ರೀತಿಯ ಗಾಳಿಯನ್ನು ಪ್ರಚಲನ ವಾಯು ಪ್ರವಾಹ ಎಂದು ಕರೆಯುತ್ತೇವೆ. ಪ್ರಚಲನ ವಾಯು ಪ್ರವಾಹ ಎಂದು ಕರೆಯುತ್ತೇವೆ. ಆಯ್ತಲ್ವಾ? ಓಕೆ ಸ್ನೇಹಿತರೆ, ಹಾಗಾದರೆ ನೆಕ್ಸ್ಟ್ ಸಮಯ ವ್ಯರ್ಥ ಮಾಡದೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೇ ಬಿಡೋಣ. ಓಕೆ, ಮುಂದಿನ ಒಂದು ಪ್ರಶ್ನೆಗೆ ಹೋಗೇ ಬಿಡೋಣ. ನೋಡ್ರಿ, ಅಶ್ವ ಅಥವಾ ಕುದುರೆ ಅಕ್ಷಾಂಶಗಳು ಕಂಡುಬರುವ ಮಾರುತಗಳು ಯಾವುವು ಅಂತ ಇದೆ. ಹಾಗಾದರೆ ನಿರಂತರ ಮಾರುತಗಳು, ಪ್ರತಿ ವಾಣಿಜ್ಯ ಮಾರುತಗಳು, ಸ್ಥಳೀಯ ಮಾರುತಗಳು, ವಾಣಿಜ್ಯ ಮಾರುತಗಳು ಅಂತ ಇದೆ. ಎಸ್, ಹಾಗಾದರೆ ಬೇಗ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ತಾ ಹೋಗ್ರಿ. ಇಲ್ಲಿ ಸಿಂಗಲ್ ಕ್ವಶನ್ ಇದ್ದರೂ ಅದನ್ನು 360 ಡಿಗ್ರಿ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಟ್ಟ ತಲೆ ಕೆಡಿಸ್ಕೋಬೇಡ್ರಿ ನೀವು. ನಾಳೆ ಅವ್ನು ಬೇಕಾದಂಗೆ ತಿಪ್ಪರ್ಲಾಗ ಹಾಕಿ ಕ್ವಶನ್ ಕೇಳಿ, ಅವ್ನು KE ಕೇಳಿ, KSP ಕೇಳಿ, KPSC ಅವರೇ ಕೇಳಿ, UPSC ಕೇಳಿ, SSC GD ಅವರ ಕೇಳಿ, ನೀಟ್ದವರ ಕೇಳಿ, ಬೇಕಾದವ್ರು ಕೇಳಿ, ಒಟ್ಟ ತಲೆ ಕೆಸ್ಕೋಬೇಡ್ರಿ ನೀವು. ನಾವು ಕೊಡೋ ಎಕ್ಸ್ಪ್ಲನೇಷನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೀವು ಒಂದು ಬಾರಿ ಅದನ್ನು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದ್ರೆ ಮುಗ್ದ ಹೋತ. ನೋಡೋಣ. ಎಸ್, ಒಬ್ಬೊಬ್ಬರು ನಿರಂತರ ಮಾರುತ ಅಂತ ಇದ್ದೀರಿ. ಓಕೆ, ಕೆಲವೊಬ್ಬರು ಪ್ರತಿ ವಾಣಿಜ್ಯ ಮಾರುತ ಅಂತ ಇದ್ದೀರಿ. ಎಸ್, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವು ನೋಡ್ತಾ ಹೋದಾಗ 100% ಯಾರು ನಿರಂತರ ಮಾರುತ ಹಾಕಿದಿರಿ, ಪ್ರತಿ ವಾಣಿಜ್ಯ ಮಾರುತ ಹಾಕಿದಿರಿ, ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರಬಹುದು ಇವು, ಹೌದಲ್ವಾ? ಆದರೆ ಸರಿಯಾದ ಉತ್ತರ ಸ್ನೇಹಿತರೆ ಯಾವುದಪ್ಪ ಅಂತಂದ್ರೆ ಪ್ರತಿ ವಾಣಿಜ್ಯ ಮಾರುತಗಳು. ಇದನ್ನು ಒಂಚೂರು ನಾನು ನಿಮಗೆ ಮ್ಯಾಪ್ ಹಾಕಿ ಹೇಳಬೇಕು, ಆದರೆ ಇದಕ್ಕೆ ಸಮಯದ ಅಭಾವದಿಂದ ಇದೇ ಮಾರುತಗಳ ಮೇಲೆ ಬೇರೆ ಕ್ವಶನ್ಸ್ಗಳು ಬಂದಾವ, ಆವಾಗ ನಾನು ನಿಮಗೆ ಹೇಳ್ತೇನೆ. ಆಯ್ತಲ್ವಾ? ಇದನ್ನು ಅಶ್ವ ಅಕ್ಷಾಂಶ ಯಾಕೆ ಕರೀತಾರ, ಕುದುರೆ ಅಕ್ಷಾಂಶ ಯಾಕೆ ಕರೀತಾರ? ಆಯ್ತಲ್ವ? ಮೊನ್ನೆ ಒಂದು ಸಹ ನಿಮಗೆ ಒಂದು ಕ್ವಶನ್ ಲಾಸ್ಟಿಗೆ ಬಿಟ್ಟಿದ್ದೆ, ಅದನ್ನು ಮುಂದೆ ಹೇಳ್ತೀನಿ ಅಂತಂದಿದ್ದೆ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ಲ. ಹಂಗೆ ಇದನ್ನು ಸಹ ಏನು ಮಾಡ್ತೀನಿ, ಆ ಒಂದು ಮುಂದಿನ ತರಗತಿಯಲ್ಲಿ ಸಮಯದ ಇತಿಮಿತಿಯನ್ನು ನೋಡಿಕೊಂಡು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ತಿಳಿತಲ್ವಾ? ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈರಣ್ಣ ಪಟ್ಟಣ ಶೆಟ್ಟಿಯಾದ ನಾವು ದಿನನಿತ್ಯ ರಾತ್ರಿ 10 ಗಂಟೆಗೆ ಎಂದಿನಂತೆ ತರಗತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ವಿ. ಇವತ್ತಿನ ಭೂಗೋಳಶಾಸ್ತ್ರದ ಸುಮಾರು ಪ್ರಶ್ನೆಗಳನ್ನು, ಅತ್ಯಂತ ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯವಾದ ಪ್ರಶ್ನೆಗಳನ್ನು ಹೆಕ್ಕಿ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ 360 ಡಿಗ್ರಿ ಒಳಗಡೆ ಎಕ್ಸ್ಪ್ಲೇನ್ ಮಾಡಿ ಸರಳವಾಗಿ ಅರ್ಥ ಮಾಡಿಸುವ ಪ್ರಯತ್ನ ಮಾಡಿದ್ದೇನೆ ಎನ್ನುವ ಆಶಾಭಾವನೆ ನನ್ನದಾಗಿದೆ. ಇಲ್ಲಿವರೆಗೂ ತರಗತಿ ನೋಡಿದ ಮುಂದೆ ತರಗತಿ ನೋಡಲಿರುವ ಎಲ್ಲ ಮುದ್ದು
ಸ್ಪರ್ಧಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಪ್ರಮುಖವಾಗಿರುವಂತಹ ತರಗತಿಯನ್ನು ನೋಡಿದ ನಿಮ್ಮೆಲ್ಲರಿಗೂ ತರಗತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಹಾಗೆ ತರಗತಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ಮತ್ತೊಂದು ಉಚಿತವಾದ ವಿಡಿಯೋಗಳನ್ನು, ಉಚಿತ ನೋಟಿಫಿಕೇಷನ್ಗಳನ್ನು ಪಡೆದು ಉಚಿತ ವಿಡಿಯೋಗಳನ್ನು ನೋಡಿ ಸದುಪಯೋಗ ಪಡ್ಕೊಳ್ಳಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತಾ ಮತ್ತೆ ನಾಳೆ ಎಂದಿನಂತೆ ರಾತ್ರಿ 10 ಗಂಟೆಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಈ ಕ್ಷಣದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಬಾರಿ ಭೇಟಿಯಾಗುವವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.